ಪ್ರೈಸ್ ಲಾರ್ಡ್. ಕರ್ತನಾದ ಯೇಸು ನಾಮದಲ್ಲಿ ಪುನರಾವರ್ತಿ ನಿಮ್ಮೆಲ್ಲರನ್ನ ದೇವರ ವಾಕ್ಯ ಧ್ಯಾನಕ್ಕೋಸ್ಕರ ಸ್ವಾಗತವನ್ನು ಮಾಡುವಂಥವರಾಗಿದ್ದೇವೆ. ಪ್ರಿಯ ಸಹೋದರ ಸಹೋದರಿಯರೇ, ನಾವು ಕಳೆದ ವಿಡಿಯೋದಲ್ಲಿ ಯೂನಿಟಿ ಅಂತ ಹೇಳಿದ್ರೆ ಏನಂತೇಳಿ ಮೊದಲ ಭಾಗವನ್ನು ನಾವು ಅಪ್ಲೋಡ್ ಮಾಡಿದ್ವಿ. ಅದರ ಎರಡನೇ ಭಾಗವನ್ನು ನಾವು ಈ ದಿನ ಮುಂದುವರಿಸಲು ಬಯಸುವಂಥವರಾಗಿದ್ದೇವೆ. ಮೊದಲನೇ ಭಾಗವನ್ನು ಯಾರು ಕೇಳಿಲ್ಲ ಅವರು ಕೇಳೋದಾದರೆ ಎರಡನೇ ಭಾಗ ನಿಮಗೆ ಸುಲಭವಾಗಿ ಅರ್ಥವಾಗುವಂಥದ್ದಾಗಿದೆ. ಮತ್ತು ನಮ್ಮ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಬರುವಂಥ ಸಂದೇಶಗಳ ಅಪ್ಡೇಟ್ಗಳು ನಿಮಗೆ ದೊರೆಯುವಂಥದ್ದಾಗಿದೆ. ಅದು ಮಾತ್ರವಲ್ಲದೆ ನಾವು ಈ ಹಿಂದೆ ಮಾಡಿದಂಥ ಎಲ್ಲ ಸಂದೇಶಗಳನ್ನು ಅದರ ಲಿಂಕ್ಗಳನ್ನು ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ. ಸುಮಾರು 114 ವಿಡಿಯೋಗಳನ್ನು ನಾವು ಅಪ್ಲೋಡ್ ಮಾಡಿದ್ದೇವೆ. ಆಗಲೇ ಆ್ಯಕ್ಚುಲಿ ಲಿಂಕ್ಗಳನ್ನು ಕೊಟ್ಟಿರ್ತೀವಿ. ನೀವು ಲಿಂಕ್ಗಳನ್ನು ಕ್ಲಿಕ್ ಮಾಡೋದ್ರ ಮುಖಾಂತರವಾಗಿ ನೇರವಾಗಿ ನೀವು ಸಂದೇಶಗಳನ್ನು ಕೇಳಬಹುದಾಗಿದೆ. ಖಂಡಿತವಾಗಿ ಇದು ನಿಮಗೆ ಆತ್ಮಿಕವಾಗಿ ಬಹಳ ಉಪಯೋಗವಾಗುವಂಥದ್ದಾಗಿದೆ. ಇದರ ಬಗ್ಗೆ ಅನೇಕ ಸಾಕ್ಷಿಗಳು ಸಹ ನಾವು ಈವರೆಗೂ ಕೇಳಿದ್ದೇವೆ. ನಾವು ಸಂದೇಶವನ್ನು ಮುಂದುವರಿಸಲು ಬಯಸುವಂಥವರಾಗಿದ್ದೇವೆ. ನಾವು ಕಳೆದ ವಿಡಿಯೋದಲ್ಲಿ ಹೇಳಿದ್ವಿ ಐಕ್ಯತೆ ಅಂತ ಹೇಳಿದ್ರೆ ಏನು ಅಂತೇಳಿ ನಾವು ಎಕ್ಸ್ಪ್ಲೇನ್ ಮಾಡಿದ್ವಿ. ಈ ಐಕ್ಯತೆಗೆ ಇರುವಂಥ ಅಡ್ಡಿಗಳು ಏನಾಗಿದೆ, ಐಕ್ಯತೆಗೆ ಇರುವಂಥ ಅಡ್ಡಿಗಳು ಏನಾಗಿದೆ ಅಂತೇಳಿ ನಾವು ತಿಳ್ಕೊಳ್ಳೋಣ. ಐಕ್ಯತೆಗೆ ಇರುವಂಥ ಅಡ್ಡಿಗಳಲ್ಲಿ ಮೊದಲನೇದೇನು ಅಂತ ಹೇಳಿದ್ರೆ ಆತ್ಮಿಕ ಅಹಂಕಾರ. ಆತ್ಮಿಕ ಅಹಂಕಾರ ಅಂತ ಹೇಳಿದ್ರೆ ಹೆಚ್ಚಿಸಿಕೊಳ್ಳುವಂಥದ್ದು ಅಂತ ಹೇಳಿದ್ರೆ ನಾನು ಅವ್ರಿಗಿಂತ ಶ್ರೇಷ್ಠ ಅಂತೇಳಿ ಭಾವಿಸುವಂಥದ್ದು. ಈಗ ನೀವೊಂದು ತಂಡವಾಗಿ ಒಂದು ಸಭೆಯಲ್ಲಿ ನೀವು ಸೇವೆ ಮಾಡ್ತಿರೋದಾದರೆ ಅಲ್ಲಿ ಒಂದು ಯೂನಿಟಿ ಬಹಳ ಮುಖ್ಯ. ಯಾರು ಎಷ್ಟೇ ಸಣ್ಣ ಕೆಲಸ ಮಾಡ್ತಾ ಇರ್ಬೋದು, ಎಷ್ಟೇ ದೊಡ್ಡ ಕೆಲಸ ಮಾಡ್ತಾ ಇರ್ಬೋದು, ನೀವು ಗ್ರೌಂಡ್ ಎಲ್ಲಾರು ಕೆಲಸ ಮಾಡ್ತಾಯಿರಿ, ಗ್ರೌಂಡ್ ಹಿಂದ್ಗಡೆನಾರು ಕೆಲಸ ಮಾಡ್ತಾಯಿರಿ, ಸ್ಟೇಜ್ ಮೇಲೆ ಕೆಲಸ ಮಾಡಿರಿ, ಇಲ್ಲ ಬೇರೆ ಆ್ಯಕ್ಟಿವಿಟಿ ಏನು ಇಂಟರ್ಸೆಸರಿ ಪ್ರೇಯರ್ ಇರ್ಬೋದು, ಬೇರೆ ಯಾವುದೇ ವಿಷಯಗಳು ಸೇವೆಯ ವಿಷಯಗಳಲ್ಲಿ ಸಂಬಂಧಪಟ್ಟ ಹಾಗೆ ನೀವು ಯಾವುದೇ ಕಾರ್ಯಗಳನ್ನು ಮಾಡ್ತಿತ್ತು ಅಂತ ಹೇಳಿದ್ರು ಯಾರು ತಮ್ಮನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಹೋಗಬಾರ್ದು. ಯಾಕಂತ ಹೇಳಿದ್ರೆ ಈಚ್ ಆ್ಯಂಡ್ ಎವ್ರಿಥಿಂಗ್ ಎಲ್ಲವೂ ಸಹ ದೇವರ ನಾಮದ ಮಹಿಮೆಗೋಸ್ಕರವೇ ಎಲ್ಲ ಕಾರ್ಯಗಳನ್ನು ಮಾಡುವಂಥದ್ದಾಗಿದೆ ಹೊರತು ತಮ್ಮನ್ನು ಮಹಿಮೆ ಪಡಿಸ್ಕೊಳ್ಳೋದಕ್ಕೋ ತಮ್ಮನ್ನು ಹೆಚ್ಚಿಸಿಕೊಳ್ಳೋದಕ್ಕೋ ಅಲ್ಲ. ನೀವು ಹಾಡುಗಾರರಾಗಿರ್ಬೋದು, ವಾದ್ಯ ಬಾರಿಸುವವರಾಗಿರ್ಬೋದು, ನೀವು ಏನೋ ಕೋಆರ್ಡಿನೇಟರ್ ಟೀಮಲ್ಲಿರ್ಬೋದು, ಇಲ್ಲ ಅಂತೇಳಿದ್ರೆ ಪ್ರಸಂಗ ಮಾಡ್ಬೋದು, ಪ್ರಾರ್ಥನೆ ಮಾಡ್ಬೋದು, ನೀವು ಬೇರೆ ಯಾವುದೇ ಆ್ಯಕ್ಟಿವಿಟಿಗಳನ್ನ ಮಾಡಿರಿ. ಯಾವುದೇ ಆ್ಯಕ್ಟಿವಿಟಿಗಳು ಮಾಡ್ತು ಅಂತ ಹೇಳಿದ್ರು ಅವರು ತಮ್ಮನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಹೋಗಬಾರ್ದು. ಈ ಹೆಚ್ಚಿಸಿಕೊಳ್ಳುವಿಕೆ ಎಲ್ಲಿ ಬರುತ್ತೋ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ಐಕ್ಯತೆ ಅನ್ನೋದು ಒಡೆಯುವಂಥದ್ದಾಗಿದೆ, ಐಕ್ಯತೆಯನ್ನು ಮುರಿದು ಬೀಳುವಂಥ ಸಾಧ್ಯತೆಗಳಿರುವಂಥದ್ದಾಗಿದೆ. ಅದಕ್ಕೋಸ್ಕರನೇ ದೇವರ ವಾಕ್ಯ ಹೇಳುವಂಥದ್ದಾಗಿದೆ, ತಮಗಿಂತ ಬೇರೆಯವರನ್ನು ಶ್ರೇಷ್ಠರು ಎಂದು ಭಾವಿಸಿರಿ ಅಂತೇಳಿ ದೇವರ ವಾಕ್ಯ ಹೇಳುವಂಥದ್ದಾಗಿದೆ. ಅಂದರೆ ನಿಮಗಿಂತ ಬೇರೆಯವ್ರನ್ನ, ನಿಮ್ಮ ಜೊತೆ ಸೇವೆ ಮಾಡ್ತಾ ಇರೋವಂಥವ್ರನ್ನ, ನಿಮ್ಮ ಜೊತೆ ಇರೋವಂಥವ್ರನ್ನ ಶ್ರೇಷ್ಠರು ಎಂದು ಭಾವಿಸಿ ಅಂತೇಳಿ. ಆ ರೀತಿಯಾಗಿ ಇರುವಂಥ ಮನೋಭಾವ ಇತ್ತು ಅಂತೇಳಿದ್ರೆ ಮಾತ್ರನೇ ಆ ಯೂನಿಟಿನ ನೀವು ಕಟ್ಟೋದಕ್ಕೆ ಸಾಧ್ಯ, ಯೂನಿಟಿಯಾಗಿ ಇರೋದಕ್ಕೆ ಸಾಧ್ಯ, ಐಕ್ಯತೆಯಿಂದ ಇರೋದಕ್ಕೆ ಸಾಧ್ಯ. ಇಲ್ಲ ನಾನು ಪ್ರೀಚರು, ನಾನು ಪ್ರೀಚಿಂಗ್ ಮಾಡ್ತೀನಿ, ನಾನು ಹಾಡು ಹೇಳ್ತೀನಿ, ನಾನು ವಾದ್ಯ ಬಾರಿಸ್ತೀನಿ, ನಾನು ವಾದ್ಯ ಬಾರಿಸಿಲ್ಲ ಅಂತ ಹೇಳಿದ್ರೆ ಯಾರೂ ಬರೋದೇ ಇಲ್ಲ, ನಾನು ಹಾಡಿಲ್ಲ ಅಂತ ಹೇಳಿದ್ರೆ ಯಾರು ಹಾಡಾಡೋದಕ್ಕೆ ಇಲ್ಲವೇ ಇಲ್ಲ, ನಾನು ಪ್ರಾರ್ಥನೆ ಮಾಡಿದ್ರೆ ಮಾಡಿದ್ರೆ ಯಾರೂ ಪ್ರಾರ್ಥನೆ ಮಾಡೋಕ್ಕಿಲ್ಲ, ಇಲ್ಲ ನಾನು ಗ್ರೌಂಡಲ್ಲಿ ಕೆಲಸ ಮಾಡಿ ಚೇರ್ಗಳು ಹಾಕೋದಕ್ಕೆ ಯಾರೂ ಇಲ್ಲ ಅಂತ ಹೇಳಿದ್ರೆ ಬೇರೆ ಯಾರೂ ಮಾಡೋದೇ ಇಲ್ಲ. ಈ ರೀತಿಯಾಗಿ ತಮ್ಮನ್ನೇ ತಾವು ಯಾವುದೇ ಕಾರ್ಯಗಳನ್ನ ಮಾಡಬೇಕಾರ್ಲುವೆ ಹೆಚ್ಚಿಸ್ಕೊಳ್ಳೋದಕ್ಕೆ ಹೋಗ್ಬೇಡ್ರಿ. ಯಾಕಂತೇಳಿದ್ರೆ ಎಲ್ಲ ಕಾರ್ಯಗಳನ್ನು ಮಾಡ್ತಾ ಇರುವಂಥದ್ದು ದೇವರ ನಾಮದ ಮಹಿಮೆಗಾಗಿ, ಅಂದರೆ ದೇವರಿಗೋಸ್ಕರ ಮಾತ್ರನೇ ಮಾಡ್ತಾ ಇರೋವಂಥದ್ದು. ಹಾಗಾಗಿ ನೀವು ಯಾರನ್ನ ಮಹಿಮೆ ಪಡಿಸ್ಬೇಕು ಅಂತಿದ್ದೀರಾ, ಯಾರನ್ನ ಹೆಚ್ಚಿಸ್ಬೇಕು ಅಂತ ಇದ್ದೀರಾ, ದೇವರ ನಾಮವನ್ನು ನೀವು ಮಹಿಮೆ ಪಡಿಸ್ಬೇಕು ಅಂತಿದ್ದೀರಾ.
ಹಾಗಾಗಿ ನಿಮ್ಮನ್ನು ನೀವು ಎಲ್ಲೂ ಹೆಚ್ಚಿಸ್ಕೊಳ್ಳೋದಕ್ಕೆ ಹೋಗ್ಬೇಡ್ರಿ. ನಿಮ್ಮನ್ನು ನೀವು ಎಲ್ಲೂ ಹೆಚ್ಚಿಸ್ಕೊಳ್ಳೋದಕ್ಕೆ ಹೋಗ್ಬೇಡ್ರಿ. ನೀವು ಯಾವಾಗಲೂ ನಿಮ್ಮ ಮನಸ್ಸು ತಗ್ಗಿದ ಕುಗ್ಗಿದ ಮನಸ್ಸು ನಿಮ್ಮಲ್ಲಿ ಯಾವಾಗಲೂ ಇರಬೇಕು. ಅದನ್ನು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ರಿ. ನಿಮ್ಮ ಪ್ರಾರ್ಥನೆ ಸಹ ಅದಾಗಿರ್ಬೇಕು. ನೀವು ಯಾರು ಬೇಕಾರಾಗಿರಿ, ಎಷ್ಟೇ ದೊಡ್ಡ ನೀವು ಏನು ಯಾವುದೇ ಎಷ್ಟೇ ದೊಡ್ಡ ಮಿನಿಸ್ಟ್ರಿಲಾರ ಇರ್ರಿ, ಯಾವ ರೀತಿ ಸೇವೆ ಬೇಕಾದ್ರೂ ಮಾಡ್ತಾಯಿರ್ರಿ, ನಿಮ್ಮ ಮನಸ್ಸು ದೇವರ ಮುಂದೆ ಯಾವಾಗಲೂ ತಗ್ಗಿದ ಕುಗ್ಗಿದ ಮನಸ್ಸು ನಿಮಗಿರಬೇಕು. ನಿಮ್ಮನ್ನು ನೀವು ಎಲ್ಲೂ ಹೆಚ್ಚಿಸ್ಕೊಳ್ಳೋದಕ್ಕೆ ಹೋಗ್ಬಿಟ್ರಿ. ನೀವೆಲ್ಲರೂ ಹೆಚ್ಚಿಸ್ಕೊಳ್ತು ಅಂತ ಹೇಳಿದ್ರೆ ಏನು ಜ್ಞಾಪಕ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಲೂಸಿಫರ್ ಅಂತೇಳಿ ಜ್ಞಾಪಕ ಮಾಡ್ಕೊಳ್ರಿ. ಅವನು ದೇವರಿಗಿಂತ ತನ್ನನ್ನು ಹೆಚ್ಚಿಸ್ಕೊಳ್ಳೋಕೆ ನೋಡ್ದ, ಅವನೇನಾದ ಸೈತಾನ ಆಗ್ಬಿಟ್ಟ. ದೇವರ ವಾಕ್ಯದಲ್ಲಿ ಅದನ್ನೇ ಹೇಳುತ್ತೆ. ಯೆಹೆಜ್ಕೇಲನ ಪ್ರವಚನ ಗ್ರಂಥ 28ನೇ ಅಧ್ಯಾಯ 6ನೇ ವಾಕ್ಯ. ಯೆಹೆಜ್ಕೇಲನ ಪ್ರವಚನ ಗ್ರಂಥ 28ನೇ ಅಧ್ಯಾಯ 6ನೇ ವಾಕ್ಯ. ಹೀಗಿರಲು ಕರ್ತನಾದ ಯೆಹೋವನು ನಿಂತೆನ್ನುತ್ತಾನೆ, ನೀನು ನಿನ್ನ ಮನಸ್ಸನ್ನು ದೇವರ ಮನಸ್ಸಿನಷ್ಟು ಹೆಚ್ಚಿಸಿಕೊಂಡದರಿಂದ ಅಂತ. ಅಂದರೆ ದೇವರ ಮನಸ್ಸಿನಷ್ಟು ಹೆಚ್ಚಿಸಿಕೊಂಡದ್ರಿಂದ ಏನಾದ, ಅವನು ಬಿದ್ದು ಹೋದ. ಹಾಗಾಗಿ ಬಿ ಕೇರ್ಫುಲ್. ನೀವು ಸ್ಟೇಜ್ ಮೇಲೆ ಇರಬೇಕಾದ್ರೆ, ಸ್ಟೇಜಲ್ಲಿ ಏನೇ ಕಾರ್ಯಗಳನ್ನ ಮಾಡಬೇಕಾದ್ರೆ, ದೇವರ ವಾಕ್ಯಗಳನ್ನು ಹೇಳ್ಬೇಕಾದ್ರೆ, ಪ್ರಾರ್ಥನೆ ಮಾಡಬೇಕಾದ್ರೆ, ಇಂಟರ್ಸೆಷನ್ ಮಾಡಬೇಕಾದ್ರೆ, ದೇವರ ವಾಕ್ಯಗಳನ್ನು ಬೋಧನೆ ಮಾಡಬೇಕಾದ್ರೆ, ಯು ಶುಡ್ ಬಿ ವೆರಿ ಕೇರ್ಫುಲ್. ನಿಮ್ಮನ್ನು ನೀವು ಎಲ್ಲೂ ಹೆಚ್ಚಿಸ್ಕೊಳ್ಬಾರ್ದು. ನಿಮ್ಮನ್ನು ನೀವು ಎಲ್ಲೂ ಹೆಚ್ಚಿಸ್ಕೊಳ್ಬಾರ್ದು. ಎಲ್ಲ ಮಹಿಮೆ ದೇವರಿಗೆ ಅನ್ನೋದು ಚೆನ್ನಾಗಿ ನೀವು ತಿಳ್ಕೊಂಡಿರ್ಬೇಕು. ನೀವು ಕೇವಲ ಅಲ್ಲೇನಾಗಿದ್ದೀರಾ, ಸಾಧನವಾಗಿದ್ದೀರಾ. ನೀವಲ್ಲಿ ಕೇವಲ ಸಾಧನವಾಗಿ ದೇವರ ಕರಗಳಲ್ಲಿ ಉಪಯೋಗ ಆಗ್ತಿದ್ದೀರ ಹೊರತು ನಿಮ್ಮ ಸ್ವಶಕ್ತಿ, ಸ್ವಸಾಮರ್ಥ್ಯ, ಸ್ವಬಲದಿಂದಲ್ಲ. ದೇವರು ನಿಮ್ಮನ್ನು ಉಪಯೋಗ ಮಾಡ್ತಾ ಇದ್ದಾರೆ. ದೇವರಿಗೋಸ್ಕರ ನೀವು ಉಪಯೋಗ ಆಗ್ತಿದ್ದೀರ ಅಷ್ಟೇ. ದೇವರು ನಿಮ್ಮನ್ನು ಉಪಯೋಗ ಮಾಡ್ತಾ ಇದ್ದಾರೆ, ಉಪಯೋಗಿಸ್ತಾ ಇದ್ದಾರೆ ಅಷ್ಟೇ. ನೆಕ್ಸ್ಟ್ ನಾವು ನೋಡಬೇಕಾದ್ರೆ, ಐಕ್ಯತೆಗಿರುವಂಥ ಅಡ್ಡಿಗಳಲ್ಲಿ ನೋಡಬೇಕಾದ್ರೆ ವ್ಯತ್ಯಾಸ ಬೋಧನೆ. ಬೋಧನೆಗಳು ಯಾವಾಗಲೂ ದೇವರ ವಾಕ್ಯದ ಆಧಾರದಲ್ಲಿರಬೇಕು. ಇನ್ನು ಬಹಳ ಸರಳವಾಗಿ ಹೇಳಬೇಕು ಅಂತ ಹೇಳಿದ್ರೆ, ನೋಡ್ರಿ, ದೇವರ ವಾಕ್ಯಕ್ಕೆ ಯಾವುದನ್ನು ಹಾಕಬಾರ್ದು, ದೇವರ ವಾಕ್ಯದಿಂದ ಯಾವುದನ್ನು ತೆಗಿಬಾರ್ದು. ದೇವರ ವಾಕ್ಯ ಏನಿದೆ ಅದನ್ನು ಯಥಾವತ್ತಾಗೇನಿದೆ ಅದನ್ನು ಬೋಧನೆ ಮಾಡಬೇಕೇ ಹೊರತು ಅದಕ್ಕೆ ಯಾವುದೇ ರೀತಿಯಾದಂಥ ಕೋಟಿಂಗ್ಗಳನ್ನು ಮಾಡೋದಾಗಲಿ, ಯಾವುದೇ ರೀತಿಯಾದಂಥ ಅದಕ್ಕೆ ಮಿಕ್ಸ್ ಮಾಡೋದಾಗಲಿ ಮಾಡೋದಕ್ಕೆ ಹೋಗಬಾರ್ದು. ಹಾಗಾಗಿ ನಿಮ್ಮ ಟೀಚಿಂಗ್ಸ್ ಏನಿದೆ ದೇವರ ವಾಕ್ಯದ ಆಧಾರದಲ್ಲಿದೆಯಾ, ನಿಮ್ಮ ತಂಡವಾಗಿರ್ಬೋದು, ನಿಮ್ಮ ಸಭೆ ಆಗಿರ್ಬೋದು, ನಿಮ್ಮ ಅಸಿಸ್ಟೆಂಟ್ ಪಾಸ್ಟರ್ ಆಗಿರ್ಬೋದು, ಸೀನಿಯರ್ ಪಾಸ್ಟರ್ ಆಗಿರ್ಬೋದು, ಲೀಡರ್ಸ್ಗಳಾಗಿರ್ಬೋದು, ಬ್ರದರ್ಸ್ಗಳಾಗಿರ್ಬೋದು, ಯಾರಾಗಿರ್ಬೋದು, ನಿಮ್ಮ ಸಭೆಯಲ್ಲಿ ನಿಮ್ಮ ಟೀಚಿಂಗ್ಸ್ ಏನಿದೆ ದೇವರ ವಾಕ್ಯದ ಆಧಾರದಲ್ಲಿ ಇರಬೇಕಾದ್ರೆ ನಿಮಗೆ ವ್ಯತ್ಯಾಸ ಬೋಧನೆಗಳು ಉಂಟಾಗೋದಿಲ್ಲ. ದೇವರ ವಾಕ್ಯದ ಆಧಾರದಲ್ಲಿ ಟೀಚಿಂಗ್ಸ್ ಇಲ್ಲ, ಅವರು ಹೊರಗಿನದೇನೋ ಅಂದರೆ ಅವರ ಮಾನಸಿಕವಾದಂಥ ಸಂಗತಿಗಳನ್ನು ವಾಕ್ಯದಲ್ಲಿ ಸೇರಿಸಿ, ಇಲ್ಲ ಮಾನಸಿಕವಾಗಿ ಅವರು ಪ್ರಸಂಗ ಮಾಡುವಾಗ ಅವರ ದೇವರ ವಾಕ್ಯದ ಆಧಾರವನ್ನು ಬಿಟ್ಟು ಪ್ರಸಂಗ ಮಾಡುವಾಗ ಅಲ್ಲಿ ಭೇದಗಳು ಉಂಟಾಗುವಂಥದ್ದಾಗಿದೆ. ಯಾಕಂತ ಹೇಳಿದ್ರೆ ದೇವರ ವಾಕ್ಯವನ್ನು ಬಿಟ್ಟು ನೀವೇನೇ ಮಾಡೋಕ್ಕೆ ಹೋಗ್ತು ಅಂತ ಹೇಳಿದ್ರು, ದೇವರ ವಾಕ್ಯವನ್ನು ಬಿಟ್ಟು ನೀವೇನೇ ಕಾರ್ಯಗಳನ್ನ ಮಾಡ್ತು ಅಂತ ಹೇಳಿದ್ರು, ಏನೇ ಹೇಳ್ತು ಅಂತ ಹೇಳಿದ್ರು, ಅದು ವ್ಯತ್ಯಾಸ ಬೋಧನೆ ಆಗುವಂಥದ್ದಾಗಿದೆ. ಅಂದರೆ ಬೋಧನೆಯಲ್ಲಿ ವ್ಯತ್ಯಾಸ ಆಗುತ್ತೆ. ಅದಕ್ಕೆ ದೇವರ ವಾಕ್ಯ ಹೌದು ಅಂತ ಹೇಳಿದ್ರೆ ಹೌದು, ಇಲ್ಲ ಅಂತ ಹೇಳಿದ್ರೆ ಇಲ್ಲ. ದೇವರ ವಾಕ್ಯ ಹೌದು ಅಂದರೆ ಹೌದು, ಇಲ್ಲ ಅಂತ ಹೇಳಿದ್ರೆ ಇಲ್ಲ. ಅದಕ್ಕೆ ನಾವು ಯಾವುದನ್ನು ಹೆಚ್ಚಿನದನ್ನು ಸೇರಿಸೋದಕ್ಕೆ ಹೋಗಬಾರ್ದು. ಮೂರದಾಗಿ ನೋಡಬೇಕಾದ್ರೆ ಸ್ವೇಚ್ಛೆಯಾಗಿ ನಡೆಯುವಂಥದ್ದು ಅಂದರೆ ಅವರ ಇಷ್ಟಕ್ಕೆ ನಡೆಯುವಂಥದ್ದು. ಅಂದರೆ
ನನ್ನ ಇಷ್ಟ ಬಂದಾಗ ನಾನು ಇರ್ತೀನಿ, ನನ್ನ ಇಷ್ಟ ಬಂದಾಗ ಬರ್ತೀನಿ, ಇಷ್ಟ ಬಂದಾಗ ಹೋಗ್ತೀನಿ, ನನಗೇನು ಇಷ್ಟ ಇದೆ ಅದನ್ನು ಮಾಡ್ತೀನಿ, ನನಗೆ ಯಾರೂ ಹೇಳಬಾರ್ದು, ಕೇಳಬಾರ್ದು. ಇದನ್ನು ಸ್ವೇಚ್ಛೆ ಅಂತ ಹೇಳುವಂಥದ್ದು. ಈ ರೀತಿಯಾಗಿ ಸ್ವೇಚ್ಛೆಯಾಗಿ ಇತ್ತು ಅಂತೇಳಿದ್ರೆ ಅದು ಐಕ್ಯತೆಗೆ ಅಡ್ಡಿಯಾಗಿರುವಂಥದ್ದಾಗಿದೆ. ನಿಮಗೆ ಒಂದು ವೇಳೆ ಅದು ಸ್ವೇಚ್ಛೆ ಅನ್ನಿಸ್ಬೋದು, ಆದರೆ ನಿಮ್ಮ ಜೊತೆ ಸೇರಿ ಸೇವೆ ಮಾಡುವಂಥವ್ರಿಗೆ, ನಿಮ್ಮ ಜೊತೆ ಇರುವಂಥವರಿಗೆ ಅದು ಅಡ್ಡಿಯಾಗುವಂಥದ್ದಾಗಿದೆ, ಅದು ತಡೆಯನ್ನು ಉಂಟು ಮಾಡುವಂಥದ್ದಾಗಿದೆ. ಯಾಕಂತೇಳಿದ್ರೆ ಎಲ್ಲರೂ ಸೇರಿ ಒಂದು ನಿರ್ಧಾರಗಳನ್ನು ಮಾಡುವಾಗ ಇಂತಿಂಥ ಕಾರ್ಯಗಳನ್ನು, ಇಂತಿಂಥ ವಿಭಾಗಗಳನ್ನು ಇವರು ನಿರ್ವಹಿಸಬೇಕು, ಇಂತಿಂಥ ಕಾರ್ಯಗಳನ್ನು ಇವರು ಮಾಡಬೇಕು ಅಂತೇಳಿ ಎಲ್ಲ ಅವರು ಬೈಫರ್ಕೇಟ್ ಮಾಡಿ ಅದನ್ನು ಡಿಸೈಡ್ ಮಾಡಿರುವಾಗ ಸ್ವೇಚ್ಛೆಯಾಗಿ ಬಂದು ನಾನು ಅಲ್ಲಿ ಮಾಡ್ತೀನಿ, ಇಲ್ಲಿ ಮಾಡ್ತೀನಿ ಅಂತ ಎಲ್ಲ ಕಡೆ ಹೋಗ್ಬೇಕಾದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಡಿಸ್ಟರ್ಬ್ ಆಗುತ್ತೆ. ಹಾಗಾಗಿ ಸ್ವೇಚ್ಛೆ ಏನಿದೆ ಅದನ್ನು ಅದಿರಬಾರ್ದು. ಸ್ವೇಚ್ಛೆಯಾಗಿ ನೀವು ನಡೀತು ಅಂತ ಹೇಳಿದ್ರೆ ಅದು ಐಕ್ಯತೆಯನ್ನು ಅದು ಅಡ್ಡಿ ಮಾಡುವಂಥದ್ದಾಗಿದೆ, ಐಕ್ಯತೆಯಲ್ಲಿರೋದಕ್ಕೆ ಅದು ಅಡ್ಡಿಯಾಗಿರುವಂಥದ್ದಾಗಿದೆ. ನೆಕ್ಸ್ಟ್ ನಾವು ನೋಡುವಾಗ ಹಿರಿಯರನ್ನು ನಿರಾಕರಿಸುವಂಥದ್ದು. ಹಿರಿಯರನ್ನು ನಿರಾಕರಿಸುವಂಥದ್ದು ಅಂದರೆ ಸಭೆಯಲ್ಲಿ ಹಿರಿಯರು ಅಂತೇಳಿರ್ತಾರೆ, ಎಲ್ಡರ್ಸ್ಗಳಂತ ಇರ್ತಾರೆ, ಸಭಾ ನಾಯಕರುಗಳಂತ ಇರ್ತಾರೆ, ನಿಮಗೆ ವಾಕ್ಯ ಹೇಳ್ಕೊಟ್ಟವರು ಅಂತ ಇರ್ತಾರೆ, ನಿಮ್ಮನ್ನು ಬೆಳೆಸಿದವರು ಇರ್ತಾರೆ. ಅವ್ರು ಹೇಳುವಂಥ ಮಾತುಗಳನ್ನು ನಿರಾಕರಿಸುವಂಥದ್ದು ಅಂದರೆ ನೀವೇ ನನಗೆ ಹೇಳೋದು, ಈ ರೀತಿ ಹೇಳೋದನ್ನು ಕೇಳಿದೀವಿ, ನೀನೇ ನನಗೆ ಹೇಳೋದು, ನೀವ್ಯಾಕೆ ನನಗೆ ಹೇಳೋದು, ನೀವ್ಯಾರು ನನಗೆ ಹೇಳೋದಕ್ಕೆ. ನೋಡಿ, ಸಭೆಗೆ ಹಿರಿಯರನ್ನ ಯಾಕೆ ಇಟ್ಟಿದ್ದಾರೆ ಅಂತ ಹೇಳಿದ್ರೆ ಎಲ್ಲ ಕಾರ್ಯಗಳನ್ನು ಸಭಾ ನಾಯಕರು, ಸಭಾ ಪಾಲಕರನ್ನೇ ಮಾಡೋದಕ್ಕಾಗಲ್ಲ. ಎಲ್ಲ ಕಾರ್ಯಗಳನ್ನ ಸಭಾ ಪಾಲಕರೇ ಮಾಡೋದಕ್ಕಾಗಲ್ಲ. ಅದಕ್ಕೆ ಸಭೆಯ ಹಿರಿಯರನ್ನು, ನಾಯಕರುಗಳನ್ನ ಇಟ್ಟಿರ್ತಾರೆ. ಹಾಗಾಗಿ ಅವ್ರನ್ನ ಏನು ಮಾಡಬೇಕು ಅಂತ ಹೇಳಿದ್ರೆ ಅವ್ರು ಹೇಳೋದನ್ನು ನೀವು ಕೇಳಬೇಕು, ಅವ್ರು ಹೇಳೋದನ್ನು ನೀವು ಕೇಳಬೇಕು. ಅವ್ರು ಹೇಳೋದನ್ನು ನೀವು ನಿರಾಕರಿಸೋದಕ್ಕೆ ಹೋಗಬಾರ್ದು. ಆ ರೀತಿ ಅಂತೇಳಿ ಅವರು ಹಿರಿಯರು ಸಹ ಅದನ್ನು ಅಡ್ವಾಂಟೇಜಾಗಿ ತಗೊಂಡು ಅವರೇನೇನೋ ಅದನ್ನು ಹೇಳೋದಕ್ಕಾಗೋದಿಲ್ಲ. ಅವರು ಸಹ ಎಲ್ಲವನ್ನ ಅವರ ಅನುಭವ ಏನೋ ಸೇವೆಯ ಅನುಭವಗಳನ್ನು ಉಪಯೋಗ ಮಾಡಿಕೊಂಡು ಪ್ರಾರ್ಥನೆ ಪೂರ್ವಕವಾಗಿ ಯಾರಿಗೆ ಯಾವ ಕೆಲಸಗಳನ್ನ ವಹಿಸಬೇಕಾಗಿದೆ, ಯಾರ ಕೈಲಿ ಏನನ್ನ ಕಾರ್ಯಗಳನ್ನ ಮಾಡಿಸಬೇಕಾಗಿದೆ ಅದೆಲ್ಲವನ್ನು ಅವರು ಆಲೋಚನೆ ಮಾಡಿ ಹೇಳ್ತಾರೆ. ಹಾಗಾಗಿ ನಿಮ್ಮ ಹಿರಿಯರು ಏನು ಹೇಳ್ತಾರೋ ಸಭೆಯಲ್ಲಿ ಅದನ್ನು ಕೇಳ್ರಿ. ಅವಾಗೇನಾಗುತ್ತೆ ಅಂತ ಹೇಳಿದ್ರೆ ಐಕ್ಯತೆಯಲ್ಲಿ ನೀವು ಇರೋದಕ್ಕೆ ಅದು ಸಹಾಯವಾಗುವಂಥದ್ದಾಗಿದೆ. ಅವಾಗೇನಾಗುತ್ತೆ, ಐಕ್ಯತೆ ಹಾಗೆ ಇರುತ್ತೆ. ನೆಕ್ಸ್ಟ್ ನಾವು ನೋಡುವಾಗ ಪಕ್ಷಪಾತ ಮತ್ತು ಮಮತೆ. ಪಕ್ಷಪಾತ ಮಾಡುವಂಥದ್ದು ಅಂದರೆ ಫೇವರಿಸಮ್ ಮಾಡುವಂಥದ್ದು. ಫೇವರಿಸಮ್ ಮಾಡಬಾರ್ದು. ಈಗ ಒಬ್ಬರಿಗೆ ಫೇವರಿಸಮ್ ಮಾಡ್ತು ಅಂತ ಹೇಳಿದ್ರೆ ಅದು ಯೂನಿಟಿಗೆ ಅಡ್ಡಿಯನ್ನು ಉಂಟು ಮಾಡುವಂಥದ್ದಾಗಿದೆ. ಹಾಗಾಗಿ ಯಾರೇ ಆಗಿರ್ಬೋದು, ಅವರೆಷ್ಟೇ ದೊಡ್ಡ ವ್ಯಕ್ತಿಗಳಾಗಿರ್ಬೋದು, ಸಣ್ಣ ವ್ಯಕ್ತಿಗಳಾಗಿರ್ಬೋದು, ಅವ್ರ ಹತ್ರ ಹಣ ಇರ್ಬೋದು, ಹಣ ಇಲ್ಲದೆ ಇರ್ಬೋದು, ನೇಮ್ ಇಲ್ಲದೆ ಇರ್ಬೋದು, ಫೇಮ್ ಇಲ್ಲದೆ ಇರ್ಬೋದು, ಯಾರೇ ಆಗಿದ್ರೂ ಸರಿ ಅವ್ರಿಗೆ ಪಕ್ಷಪಾತ ಮಾಡಬಾರ್ದು. ಪಕ್ಷಪಾತ ಇತ್ತು ಅಂತ ಹೇಳಿದ್ರೆ, ಫೇವರಿಸಮ್ ಇತ್ತು ಅಂತ ಹೇಳಿದ್ರೆ, ಫೇವರೇಟ್ ತೋರಿಸ್ತು ಅಂತಿತ್ತು ಅಂತ ಹೇಳಿದ್ರೆ ಅದು ಐಕ್ಯತೆಗೆ ಅಡ್ಡಿಯಾಗಿರುವಂಥದ್ದಾಗಿದೆ. ಅದು ಮಾತ್ರವಲ್ಲದೆ ಪಕ್ಷ ಜಗಳ ಇರಬಾರ್ದು. ಕೆಲವು ಕಡೆ ಏನಾಗುತ್ತೆ ಅಂತ ಹೇಳಿದ್ರೆ ಕೆಲವು ಅವ್ರವ್ರ ಪಾರ್ಟಿಗಳನ್ನ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಇವ್ರ ಕಡೆ ಒಂದಷ್ಟು ಜನ, ಅವ್ರ ಕಡೆ ಒಂದಷ್ಟು ಜನ ನಾವು ಹೇಳ್ದಂಗೆ ಆಗಬೇಕು ಅಂತೇಳಿ. ಸೊ ಈ ರೀತಿಯಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಪಕ್ಷ ಇರಬೇಕಾದ್ರೆ ಏನಾಗುತ್ತೆ, ಪಕ್ಷ ಜಗಳ ಆಗುವಂಥದ್ದಾಗಿದೆ. ಸೊ ನೋ ಪಾರ್ಟೀಸ್, ನೋ ಫೇವರಿಸಮ್. ಯಾರ ಕಡೆನೂ ಇರಬಾರ್ದು. ಎಲ್ಲರೂ ಯೇಸುಸ್ವಾಮಿ ಕಡೆ, ಪರಿಶುದ್ಧಾತ್ಮನ ಕಡೆ ಮಾತ್ರ ಇರಬೇಕು. ಆಗಿತ್ತು ಅಂತೇಳಿದ್ರೆ ಮಾತ್ರನೇ ಅದು ಸರಿಯಾಗಿ ನಡೆಯುವಂಥದ್ದಾಗಿದೆ, ಸರಿಯಾಗಿರುವಂಥದ್ದಾಗಿದೆ.
ಇಲ್ಲಾಂದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಇದು ಐಕ್ಯತೆಗೆ ಅಡ್ಡಿಯನ್ನುಂಟು ಮಾಡುವಂಥದ್ದಾಗಿದೆ. ಅಂದರೆ ಯುನಿಟಿಯಲ್ಲಿ ಇರೋದಿಲ್ಲ. ಅದು ಮಾತ್ರವಲ್ಲದೆ ಏನಾಗುತ್ತೆ ಅಂತ ಹೇಳಿದ್ರೆ ವಾಗ್ವಾದಗಳು, ತೀಕ್ಷ್ಣವಾದಂಥ ವಾಗ್ವಾದ ಮಾಡೋದಕ್ಕೆ ಹೋಗ್ಬೇಡ್ರಿ. ವಾಗ್ವಾದ ಮಾಡುವಂಥದ್ದು ಅಂದರೆ ಅವ್ರೇನು ಹೇಳ್ತಾರೆ ಅದನ್ನು ಕೇಳಬೇಕು. ಈಗ ನಿಮ್ಮೊಂದು ಕೆಲಸ ವಹಿಸ್ತಾರೆ ಅಂತ ಹೇಳಿದ್ರೆ ನೀವು ಅದಕ್ಕೆ ವಾಗ್ವಾದ ಮಾಡೋದಕ್ಕೆ ಹೋಗಬಾರ್ದು. ಅದಕ್ಕೆ ಹೇಳೋವಂಥದ್ದು ವಿಧೇಯತೆ ಅಂತೇಳಿ. ವಿಧೇಯತೆಯನ್ನು ಕಲ್ತ್ಕೊಬೇಕು. ವಾಗ್ವಾದ ಮಾಡೋದಕ್ಕೆ ಹೋಗಬೇಡ್ರಿ. ನಿಮ್ಗೇನು ಹೇಳ್ತಾರೋ ಕೆಲಸನ ಅದನ್ನು ವಿಧೇಯತೆಯಿಂದ ಮಾಡಿರಿ. ಸಣ್ಣದಾಗಿರ್ಬೋದು, ದೊಡ್ಡದಾಗಿರ್ಬೋದು, ಯಾವುದೇ ಆದರೂ ಸರಿ, ಅದನ್ನು ನೀವು ವಿಧೇಯರಾಗಿ ಪೂರ್ಣ ಹೃದಯದಿಂದ ಮಾಡಿರಿ, ಪೂರ್ಣ ಮನಸ್ಸಿಂದ ಮಾಡಿರಿ. ಅದನ್ನು ದೇವರು ಮೆಚ್ಚುವಂಥವನಾಗಿದ್ದಾನೆ. ಅದಕ್ಕೆ ನೀವು ಯಾರನ್ನ ಮೆಚ್ಚೋದಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದೀರಾ ಅಂತೇಳಿ, ಮನುಷ್ಯರನ್ನ ಮೆಚ್ಚೋದಕ್ಕೋ ಇಲ್ಲ ದೇವರನ್ನ ಮೆಚ್ಚೋದಕ್ಕೋ? ನೀವು ದೇವರನ್ನ ಮೆಚ್ಚೋದಕ್ಕೆ ಕೆಲಸ ಮಾಡ್ತಿತ್ತು ಅಂತ ಹೇಳಿದ್ರೆ ನೀವು ನಿಮಗೇನು ವಹಿಸ್ತಾರೋ ಅದನ್ನು ಶ್ರದ್ಧೆಯಿಂದ ಪೂರ್ಣ ಮನಸ್ಸಿನಿಂದ ಕೆಲಸವನ್ನು ಮಾಡಿರಿ. ನಿಮಗೆ ಬರಬೇಕಾದಂಥ ಪ್ರತಿಫಲ ಏನಿದೆ, ಇಲ್ಲ ಬರಬೇಕಾದ ಏನಿದೆ ಅದನ್ನು ದೇವ್ರು ಕೊಡ್ತಾರೆ, ಮನುಷ್ಯರಲ್ಲ. ಅದಕ್ಕೆ ಮನುಷ್ಯರು ನೋಡುವಾಗ ಮಾತ್ರ ಕೆಲಸ ಮಾಡಬಾರ್ದು. ದೇವ್ರು ನೋಡ್ತಾ ಇದ್ದಾರೆ ಅಂತ ಹೇಳುವಂಥ ಕಾನ್ಷಿಯಸ್ ಇರಬೇಕು. ದೇವರಿಗೋಸ್ಕರ ಮಾಡ್ತಾ ಇದ್ದೀನಿ ಅಂತ ಹೇಳೋ ಒಂದು ಕಾನ್ಷಿಯಸ್ ಇರಬೇಕು. ಆ ರೀತಿ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಯಾರು ನೋಡಲಿ ಬಿಡಲಿ, ಯಾರು ಹೇಳದಲ್ಲೇ ಹೋಗಲಿ, ನಿಮ್ಮ ಕೆಲಸ ನಿಮ್ಗೇನು ಒಪ್ಪಿಸಿರ್ತಾರೆ ಕೆಲಸವನ್ನು ನೀವು ಅಚ್ಚುಕಟ್ಟಾಗಿ ಮಾಡ್ತೀರ. ನೆಕ್ಸ್ಟ್ ನಾವು ನೋಡಬೇಕಾದ್ರೆ ಐಕ್ಯತೆಗಿರುವಂಥ ಅಡ್ಡಿಯನ್ನು ನೋಡಬೇಕಾದ್ರೆ ವಾಕ್ಯದ ಅಜ್ಞಾನ, ಅರ್ಧಂಬರ್ಧ ತಿಳ್ಕೊಂಡಿರುವಂಥದ್ದು. ವಾಕ್ಯದ ಜ್ಞಾನ ಇಲ್ಲದೆ ಇರುವಂಥದ್ದು. ಅದಕ್ಕೆ ಖಾಲಿ ಕೂಡ ಜಾಸ್ತಿ ಸೌಂಡ್ ಮಾಡುತ್ತೆ, ಖಾಲಿ ಮಾಡೋಕ್ಕೆ ಜಾಸ್ತಿ ಸೌಂಡ್ ಮಾಡುತ್ತೆ. ಸೊ ಹಾಗಾಗಿ ಅಜ್ಞಾನವಾಗಿ ತಿಳ್ಕೊಂಡು ಅರ್ಧಂಬರ್ಧ ತಿಳ್ಕೊಂಡು ಏನೇನೋ ಮಾತಾಡೋದಕ್ಕೆ ಹೋಗ್ಬಾರ್ದು. ಸೊ ವಾಕ್ಯ ನಿಮಗೆ ಗೊತ್ತಿಲ್ಲ ಅಂತಿತ್ತು ಅಂತ ಹೇಳಿದ್ರೆ ಅದು ಪೂರ್ಣವಾದ್ರೆ ಅರ್ಥನ ತಿಳ್ಕೊಂಡು ಆಮೇಲೆ ಮಾತಾಡ್ರಿ, ಆಮೇಲೆ ಹೋಗಿ ಕೇಳ್ರಿ. ಆವಾಗ ಅವರು ನಿಮಗೆ ಕಂಪ್ಲೀಟಾಗಿ ಹೇಳ್ಕೊಡ್ತಾರೆ, ನಿಮ್ಗೆ ಅರ್ಥ ಮಾಡಿಸ್ತಾರೆ. ಅರ್ಧಂಬರ್ಧ ಜ್ಞಾನದಿಂದ ಅವ್ರು ಹೇಳೋದೊಂದು, ಇವ್ರು ಅರ್ಥ ಮಾಡ್ಕೊಳ್ಳೋದೊಂದು. ಅವ್ರು ಹೇಳೋ ರೀತಿ ಏನಾಗಿರುತ್ತೆ, ಅವರು ದೇವರ ವಾಕ್ಯಕ್ಕೆ ಅನುಗುಣವಾಗಿ ಸಾಂದರ್ಭಿಕವಾಗಿ ಹೇಳಿರ್ತಾರೆ. ಅಂದರೆ ಆ ಸಂದರ್ಭಕ್ಕೆ ಏನು ಬೇಕಾಗಿದೆ ಆ ವಾಕ್ಯಗಳನ್ನು ಹೇಳಿರ್ತಾರೆ. ಆದರೆ ಇವ್ರನ್ನ ತಿಳ್ಕೊಂಬಿಟ್ಟಿರ್ತಾರೆ, ಈ ವಾಕ್ಯವನ್ನು ನನ್ನ ಮೇಲೆ ಹೇಳ್ತಾ ಇದ್ದಾರೆ, ಇಲ್ಲ ನನಗೆ ಬೇಕು ಅಂತಲೇ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಅವರು ವಾಕ್ಯದ ಅಜ್ಞಾನವನ್ನು ಏನು ಮಾಡ್ತಾರೆ, ಅಜ್ಞಾನದಿಂದ ವಾಕ್ಯವನ್ನು ತೆಗೆದುಕೊಳ್ತಾರೆ. ಅವಾಗೇನಾಗುತ್ತೆ, ಅಲ್ಲಿ ಭೇದ ಉಂಟಾಗುವಂಥದ್ದಾಗಿದೆ, ಯೂನಿಟಿ ಹಾಳಾಗುವಂಥದ್ದಾಗಿದೆ, ಯೂನಿಟಿಗೆ ಅಡ್ಡಿಯಾಗಿರುವಂಥದ್ದಾಗಿದೆ. ನೋಡ್ರಿ, ದೇವ್ರ ವಾಕ್ಯಗಳು ನಿಮ್ಮನ್ನು ಕರೆಕ್ಷನ್ ಮಾಡ್ತಾಯಿದೆ, ನಿಮ್ಮನ್ನು ಸರಿ ಮಾಡ್ತಾಯಿದೆ ಅಂತ ಹೇಳಿದ್ರೆ ಸ್ವೀಕಾರ ಮಾಡೋದು ಕಲ್ತ್ಕೊಳ್ರಿ. ಜನಗಳು, ನೀವೆಲ್ಲರೂ ಒಂದು ಯಾವ್ದಾರು ದೊಡ್ಡ ದೊಡ್ಡ ಶಾಪ್ಸ್ಗಳಿಗೆ, ಹೋಟೆಲ್ಗಳಿಗೆ ಹೋಗ್ರಿ, ಅಲ್ಲಿ ನಿಮಗೆ ಇದಿಟ್ಟಿರ್ತಾರೆ, ಏನು ಕರೆಕ್ಷನ್ಸ್ ಏನಾರು ಮಾಡಬೇಕಾಗಿದೆಯಾ, ನಿಮ್ಮ ಸಜೆಷನ್ಗಳನ್ನ ಏನು ಹೇಳ್ತೀರಾ ಅಂತೇಳಿ ಒಂದನ್ನು ಪೇಪರ್ ಇಟ್ಟಿರ್ತಾರೆ. ಇಲ್ಲ ಅಂತ ಹೇಳಿದ್ರೆ ಏನಾದ್ರು ಹೇಳ್ರಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ, ಬರೀರಿ ಅಂತ ಹೇಳ್ತಾರೆ ಕೆಲವು ಕಡೆ. ಕಾರಣ ಏನು ಅಂತ ಹೇಳಿದ್ರೆ ಅವರು ಸರಿಪಡಿಸ್ಕೊಳ್ಳೋಕೆ ನೋಡ್ತಾರೆ. ಸರಿಪಡಿಸ್ಕೊಂಡಷ್ಟು ಏನಾಗುತ್ತೆ ಅಂತ ಹೇಳಿದ್ರೆ ಅವರು ಬೆಳೀತಾರೆ, ಪರ್ಫೆಕ್ಷನ್ಗೆ ಹೋಗ್ತಾರೆ. ಆದರೆ ಇಲ್ಲಿ ಜನಗಳು ಹೆಂಗಾಗಿದೆ ಅಂತ ಹೇಳಿದ್ರೆ, ಅಜ್ಞಾನ ಇತ್ತು ಅಂತ ಹೇಳಿದ್ರೆ ಏನಾಗುತ್ತೆ, ನಾನು ಹೇಳಿದೆ ಸರಿ, ನಾನು ಮಾಡಿದೆ ಸರಿ, ನನಗೆ ಯಾಕೆ ಹೇಳಬೇಕು, ನನಗೇನು ಯಾರು ಹೇಳೋದೇನಿದೆ, ಈ ರೀತಿಯ ಮನೋಭಾವ ಆಯಿತು ಅಂತ ಹೇಳಿದ್ರೆ ಅದು ಐಕ್ಯತೆಗೆ ಅಡ್ಡಿಯಾಗುವಂಥದ್ದಾಗಿದೆ. ಸೊ ವಾಕ್ಯದ ಅಜ್ಞಾನ ಇತ್ತು ಅಂತ ಹೇಳಿದ್ರೆ ವಾಕ್ಯನ ಸರಿಯಾಗಿ ಅರ್ಥ ಮಾಡ್ಕೊಳ್ರಿ. ಈ ವಾಕ್ಯ ಏನಕ್ಕೆ ಕೇಳಿದ್ರಿ ಅಂತ ಕೇಳ್ರಿ, ಹೇಳ್ತಾರೆ ಅವರು, ಯಾಕೆ ಹೇಳಿದ್ರು ಅಂತ. ಅದನ್ನು ಬಿಟ್ಟು ನಿಮ್ಮ ವಾಕ್ಯ ಅರ್ಧಂಬರ್ಧ ತಿಳ್ಕೊಂಡು ಇಲ್ಲ ಅಜ್ಞಾನವಾಗಿ ನೀವು ಇರಬೇಡ್ರಿ, ಅಜ್ಞಾನವಾಗಿ ತಿಳ್ಕೊಳ್ಳೋದಕ್ಕೆ ಹೋಗ್ಬೇಡ್ರಿ. ನೆಕ್ಸ್ಟ್ ಒಂದು ನೋಡಬೇಕಾದ್ರೆ ಈ ಐಕ್ಯತೆಗೆ ಏನು ಅಡ್ಡಿಯಾಗುತ್ತೆ ಅಂತ ಹೇಳಿದ್ರೆ ಕ್ರಿಸ್ತ ವಿರೋಧಿಯ ಆತ್ಮ ಇತ್ತು ಅಂತ ಹೇಳಿದ್ರೆ ಐಕ್ಯತೆಗೆ ಅಡ್ಡಿಯಾಗುವಂಥದ್ದಾಗಿದೆ. ಕ್ರಿಸ್ತ ವಿರೋಧಿಯ ಆತ್ಮ. 1 ಯೋಹನ 2ನೇ ಅಧ್ಯಾಯ, 1 ಜಾನ್ 1 ಯೋಹನ 2ನೇ ಅಧ್ಯಾಯ
18 ಮತ್ತು 19ನೇ ವಾಕ್ಯವನ್ನು ನೋಡುವಾಗ ದೇವ್ರ ವಾಕ್ಯದಲ್ಲಿ ಬರೆದಿದೆ, ಮಕ್ಕಳಿರ, ಇದೇ ಕಡೆಗಳಿಗೆಯಾಗಿದೆ. ಕ್ರಿಸ್ತ ವಿರೋಧಿ ಬರುತ್ತಾನೆಂದು ನೀವು ಕೇಳಿದಿರಷ್ಟೇ, ಈಗಲೂ ಕ್ರಿಸ್ತ ವಿರೋಧಿಗಳು ಬಹುಮಂದಿ ಎದ್ದಿದ್ದಾರೆ. ಇದರಿಂದ ಇದು ಕಡೆಗಳಿಗೆಯಾಗಿದೆ ಎಂದು ತಿಳಿದುಕೊಳ್ಳುತ್ತೇವೆ. ಅವರು ನಮ್ಮನ್ನು ಬಿಟ್ಟು ಹೊರಟು ಹೋದರು, ಆದರೆ ಅವರು ನಮ್ಮವರಾಗಿರಲಿಲ್ಲ. ಅವರು ನಮ್ಮವರಾಗಿದ್ದರೆ ನಮ್ಮ ಜೊತೆಯಲ್ಲೇ ಇರುತ್ತಿದ್ದರು, ಆದರೆ ಅವರು ನಮ್ಮನ್ನು ಬಿಟ್ಟು ಹೋದರಿಂದ ಕ್ರೈಸ್ತರೆನಿಸಿಕೊಳ್ಳುವವರೆಲ್ಲರೂ ನಮ್ಮವರಲ್ಲವೆಂಬುದು ಸ್ಪಷ್ಟವಾಗಿ ತೋರಬಂತು. ಅಂದರೆ ಕ್ರಿಸ್ತ ವಿರೋಧಿ ಆತ್ಮ ಇತ್ತು ಅಂತ ಹೇಳಿದ್ರೆ ಅವರು ಇರೋದಿಲ್ಲ, ಐಕ್ಯತೆಯಲ್ಲಿ ಇರೋದಿಲ್ಲ, ಹೊರಟೋಗ್ತಾರೆ. ಹಾಗಾಗಿ ನಮ್ಮವರಾಗಿತ್ತು ಅಂತ ಹೇಳಿದ್ರೆ ನಮ್ಮ ಜೊತೆ ಇರ್ತಾರೆ ಅಂತೇಳಿ ತಿಳ್ಕೊಳ್ಬೇಕು. ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಯಾಕೆ ಐಕ್ಯತೆಗೆ ಅಡ್ಡಿ ಏನಾಗಿದೆ ಅಂತೇಳಿ ನಾವು ಅರ್ಥ ಮಾಡ್ಕೊಳ್ಬೇಕು. ಹಾಗಾದರೆ ಐಕ್ಯತೆಗೆ ಅಡ್ಡಿ ಇತ್ತು ಅಂತ ಹೇಳಿದ್ರೆ ಐಕ್ಯತೆನ ಸರಿ ಮಾಡ್ಕೊಳ್ಳುವಂಥ ಮಾರ್ಗ ಯಾವುದು, ಐಕ್ಯವಾಗಿರುವಂಥ ಮಾರ್ಗ ಯಾವುದು ಅಂತ ನೋಡುವಾಗ ದೇವ್ರ ವಾಕ್ಯದಲ್ಲಿ ಬರೆದಿದೆ. ಎಫಿಷಿಯನ್ಸ್ ಚಾಪ್ಟರ್ 4:3 ನೋಡಬೇಕಾದ್ರೆ ಐಕ್ಯತೆಯನ್ನು ಕಾಪಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಪರಿಶುದ್ಧಾತ್ಮನಿಂದ ಮಾತ್ರ ಸಾಧ್ಯ. ನೋಡಿ, ಎಫಿಷಿಯನ್ಸ್ ಚಾಪ್ಟರ್ 4:3 ದೇವ್ರ ವಾಕ್ಯದಲ್ಲಿ ಬರೆದಿದೆ. ಎಫಿಷಿಯನ್ಸ್ ಚಾಪ್ಟರ್ 4:3, ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳ್ರಿ, ಸಮಾಧಾನವೆಂಬ ಬಂಧನದಿಂದ ಕಟ್ಟಲ್ಪಟ್ಟವರಾಗಿದ್ದು ಪವಿತ್ರಾತ್ಮನಿಂದುಂಟಾಗುವ ಐಕ್ಯವನ್ನು ಕಾಪಾಡಿಕೊಳ್ಳುವುದಕ್ಕೆ ಆಸಕ್ತರಾಗಿರಿ. ಅಂದರೆ ಆಸಕ್ತಿ ಬೇಕು. ಐಕ್ಯತೆ ಕಾಪಾಡಿಕೊಳ್ಬೇಕು ಅಂತ ಹೇಳಿದ್ರೆ ಆಸಕ್ತಿ ಇರಬೇಕು. ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸ್ಕೊಳ್ಳೋದನ್ನು ಸಹಿಸ್ಕೊಳ್ಬೇಕು. ಈ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಸಹಿಸ್ಕೊಳ್ತಾರೆ ಅಂತೇಳಿ ಈಗ ಏನೋ ಗುದ್ದು ತಿನ್ನೋನ್ಗೆ ಇನ್ನೂ ಹೆಚ್ಚಾದ ಗುದ್ದು ಅಂತೇಳಿ ಆ ರೀತಿ ಅಲ್ಲ. ಈಗ ಸಹಿಸ್ಕೊಳ್ತಾರೆ ಅಂತೇಳಿ ಅವನೇನಂದ್ರೂ ಸಹಿಸ್ಕೊಳ್ತಾನೆ ಅಂತೇಳಿ ಅವ್ನಿಗೆ ಹೇಳ್ತಾ ಕೆಲವರೆಲ್ಲ ಮಾಡ್ತಾರೆ. ಅವ್ರು ಸಹಿಸ್ಕೊಳ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ಏನೇನು ಬೇಕು ಅದನ್ನೆಲ್ಲ ಹೇಳುವಂಥವ್ರು ಇದ್ದಾರೆ. ದಟ್ ಇಸ್ ನಾಟ್ ದ ರೈಟ್ ವೇ. ಆ ರೀತಿ ಅಲ್ಲ. ಆದರೆ ಏನೋ ಬೈ ಮಿಸ್ಟೇಕ್ ಇಲ್ಲ ಅಂತೇಳಿದ್ರೆ ಗೊತ್ತಿಲ್ದಲೇ ಏನೋ ಕೆಲವು ವಿಷಯಗಳು ಕೆಲವು ಮಾತುಗಳನ್ನು ಆಡುವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಬೈ ಮಿಸ್ಟೇಕ್ ಅರಿವಿಲ್ಲದೆ ಹೇಳ್ಬೇಕಾದ್ರೆ ಅದನ್ನು ಪ್ರೀತಿನ ಸಹಿಸ್ಕೊಳ್ರಿ. ಆದರೆ ಇಂಟೆನ್ಷನ್ನಾಗಿ ಮಾಡೋದನ್ನು ಸಹಿಸ್ಕೋಬೇಕು ಅಂತಲ್ಲ. ಇಂಟೆನ್ಷನ್ನಾಗಿ ಚುಚ್ಚು ಮಾತುಗಳನ್ನು ಆಡಿಕೊಂಡು ಇಂಟೆನ್ಷನ್ನಾಗಿ ಟಾರ್ಗೆಟ್ ಮಾಡಿ ಹೇಳುವಂಥ ಆ ರೀತಿ ಅಲ್ಲ. ಇಲ್ಲಿ ಆ ರೀತಿ ಅಲ್ಲ. ಅದು ಬೇರೆ ರೀತಿ ಆಗುತ್ತೆ. ಅಂದರೆ ಅದು ಬೇರೆ ವಿಷಯ ಆಗುತ್ತೆ. ಇಲ್ಲಿ ನೀವು ಐಕ್ಯತೆಯನ್ನು ಕಾಪಾಡ್ಕೊಳ್ಬೇಕು ಅಂತಿತ್ತು ಅಂತ ಹೇಳಿದ್ರೆ ಅವರು ಹೇಳೋರು ಸಹ ಸರಿಗೆ ಅದನ್ನು ಮೇಂಟೈನ್ ಮಾಡ್ಕೊಳ್ಬೇಕು. ಹಾಗೆ ಕೇಳೋರು ಸಹ ಟಾರ್ಗೆಟ್ ಮಾಡಾಗಲಿ ಇಂಟೆನ್ಷನ್ನಿಂದಾಗಲಿ ಇಲ್ಲ ಅವ್ರಿಗೆ ಚುಚ್ಚು ಮಾತುಗಳನ್ನಾಡಿ ನೋಯಿಸ್ತಾ ಅದಲ್ಲ ಐಕ್ಯತೆಯಿಂದ ಇಟ್ಕೊಳ್ಳುವಂಥದ್ದು. ಸೊ ಬೈ ಮಿಸ್ಟೇಕ್ ಆಯಿತು, ಏನೋ ಗೊತ್ತಿಲ್ಲದಲೇ ಹೇಳಿದ್ರು, ಆ ರೀತಿ ಇರುವಾಗ ಸಹಿಸ್ಕೊಳ್ರಿ. ಪರಿಶುದ್ಧಾತ್ಮನಿಂದ ಏನು ಒಬ್ಬರನ್ನೊಬ್ಬರು ನೀವೇನು ಮಾಡಬೇಕು, ಪರಿಶುದ್ಧುಂಟಾಗುವ ಐಕ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ಆಸಕ್ತರಾಗಿರ್ರಿ. ಅವಾಗೇನಾಗುತ್ತೆ, ಐಕ್ಯತೆ ಉಳ್ಕೊಳ್ಳುತ್ತೆ. ಸೆಕೆಂಡ್ ಒನ್, ಎಫಿಷಿಯನ್ಸ್ ಚಾಪ್ಟರ್ 4:2 ನೀವು ಪೂರ್ಣ ವಿನಯ ಸಾತ್ವಿಕತ್ವಗಳಿಂದಲೂ ದೀರ್ಘಶಾಂತಿಯಿಂದಲೂ ಕೂಡಿದವರಾಗಿ ಅಂತ ಇದೆ. ಅಂದರೆ ನೀವು ಪೂರ್ಣ ವಿನಯ ಸಾತ್ವಿಕತ್ವಗಳಿಂದಲೂ ದೀರ್ಘಶಾಂತಿಯಿಂದಲೂ ಕೂಡಿದವರಾಗಿ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಈ ಐಕ್ಯತೆಯನ್ನು ನೀವು ಕಾಪಾಡ್ಕೊಳ್ಬೇಕು ಅಂತ ಹೇಳಿದ್ರೆ ನಿಮ್ಮಲ್ಲಿ ಪೂರ್ಣ ವಿನಯ ಇರಬೇಕು. ಹಂಬಲ್ನೆಸ್, ಹ್ಯೂಮಿಲಿಟಿ ಇರಬೇಕು, ವಿನಯ ಇರಬೇಕು, ಸಾತ್ವಿಕತ್ವದಿಂದಲೂ ದೀರ್ಘಶಾಂತಿಯಿಂದಲೂ ಅಂತ ಇದೆ, ಕೂಡಿದವರಾಗಿ. ಈ ರೀತಿ ಇದ್ದಾಗ ಏನಾಗುತ್ತೆ, ನೀವು ಐಕ್ಯತೆಯನ್ನು ಕಾಪಾಡ್ಕೊಳ್ಬೋದು, ಐಕ್ಯತೆಯಲ್ಲಿ ಇರ್ಬೋದು. ಎಫಿಷಿಯನ್ಸ್ ಚಾಪ್ಟರ್ 2:14 ನೋಡಬೇಕಾದ್ರೆ ಎಫೆಸ 2ನೇ ಅಧ್ಯಾಯ 14ನೇ ವಾಕ್ಯವನ್ನು ನೋಡುವಾಗ ದೇವ್ರ ವಾಕ್ಯದಲ್ಲಿ ಬರೆದಿದೆ, ನಮ್ಮನ್ನು ಒಂದು ಮಾಡಿದವನಾದ ಆತನೇ ನಮಗೆ ಸಮಾಧಾನ ಕರ್ತೃವಾಗಿದ್ದಾನೆ ಅಂತೇಳಿ ದೇವ್ರ ವಾಕ್ಯದಲ್ಲಿ ಬರೆದಿದೆ. ಅಂದರೆ ನಮ್ಮನ್ನು ಕ್ರಿಸ್ತನ ಮೂಲಕ ಒಂದು ಮಾಡಿದವನು ಆತನೇ. ಸೊ ಹಾಗಾಗಿ ನಾವು ಕ್ರಿಸ್ತನ ಮೂಲಕವಾಗಿ ಏನಾಗಿದ್ದೇವೆ, ಒಂದಾಗಿರೋದಕ್ಕೆ ಸಾಧ್ಯ, ಐಕ್ಯವಾಗಿರೋದಕ್ಕೆ ಸಾಧ್ಯ. ಎಫಿಷಿಯನ್ಸ್ ಚಾಪ್ಟರ್ 2:16 ನೋಡಬೇಕಾದ್ರೆ ದೇವ್ರ ವಾಕ್ಯದಲ್ಲಿ ಬರೆದಿದೆ,
ಇದ್ದ ದ್ವೇಷವನ್ನು ತನ್ನ ಶಿಲುಬೆಯ ಮೇಲೆ ಕೊಂದು ಆ ಶಿಲುಬೆಯ ಮೂಲಕ ಉಭಯರನ್ನು ಒಂದೇ ದೇಹವಾದಂತಾಗ ಮಾಡಿ ದೇವರೊಂದಿಗೆ ಸಮಾಧಾನ ಪಡಿಸಿದ್ದಾನೆ. ಅಂದರೆ ಶಿಲುಬೆಯ ಮೂಲಕವಾಗಿ ನಾವು ಐಕ್ಯತೆಯನ್ನು ಹೊಂದ್ಕೊಳ್ಬೋದು, ಶಿಲುಬೆಯ ಮೂಲಕವಾಗಿ ಐಕ್ಯತೆಯನ್ನು ನಾವು ಕಾಪಾಡಿಕೊಳ್ಬೋದು. ನೆಕ್ಸ್ಟ್ ನೋಡಬೇಕಾದ್ರೆ ಸಂಧಾನದ ಮೂಲಕವಾಗಿ ಸಂಧಾನವಾಗುವ ಮುಖಾಂತರವಾಗಿ ನಾವು ಐಕ್ಯತೆಯನ್ನು ಕಾಪಾಡಿಕೊಳ್ಬೋದು. ಬುಕ್ ಆಫ್ ಮ್ಯಾಥ್ಯೂ ಚಾಪ್ಟರ್ 5 ವರ್ಸ್ 24, ಮತ್ತು 5ನೇ ಅಧ್ಯಾಯ 24ನೇ ವಾಕ್ಯ ನೋಡುವಾಗ, ನಿನ್ನ ಕಾಣಿಕೆಯನ್ನು ಆ ಯಜ್ಞವೇದಿಯ ಮುಂದೆ ಬಿಟ್ಟು ಹೋಗಿ ಮೊದಲಿನ ಸಹೋದರನ ಸಂಗಡ ಒಂದಾಗು, ಆಮೇಲೆ ಬಂದಿನ ಕಾಣಿಕೆಯನ್ನು ಕೊಡು. ದೇವರ ವಾಕ್ಯದಲ್ಲಿ ಹೇಳುತ್ತೆ, ನೀನು ಮೊದಲು ಸಂಧಾನ ಆಗಿ ಹೋಗಿ ನಿನ್ನ ಸಹೋದರನಿಗೆ ಏನು ನಿನ್ನ ಮೇಲೆ ಏನಾದ್ರು ವಿರೋಧ ಇದೆ ಅಂತೇಳಿ ಅನಿಸಿದ್ರೆ ಮೊದಲು ಹೋಗಿ ನಿನ್ನ ಸೋದರ ನಿನ್ನ ಮೇಲೆ ಏನೋ ವಿರೋಧವಿದೆ ಎಂಬುದು ನಿನ್ನ ನೆನಪಿಗೆ ಬಂದರೆ ನೀನು ಆ ಕಾಣಿಕೆಯನ್ನು ಯಜ್ಞವೇದಿಯ ಮುಂದೆ ಬಿಟ್ಟು ಹೋಗಿ ಮೊದಲು ನಿನ್ನ ಸಹೋದರನ ಸಂಗಡ ಒಂದಾಗು, ಆಮೇಲೆ ಬಂದಿನ ಕಾಣಿಕೆಯನ್ನು ಕೊಡು. ಅದರರ್ಥ ಹೋಗಿ ಮೊದಲು ಸಂಧಾನ ಆಗು, ಅದಾದಮೇಲೆ ಬಂದು ಕಾಣಿಕೆಯನ್ನು ಕೊಡು. ಅಂದರೆ ಸಂಧಾನ ಆಗದಲೇ ಕಾಣಿಕೆ ಕೊಡಬೇಡ ಅಂತ ಅರ್ಥ. ಸಂಧಾನ ಆಗಲೇ ಕಾಣಿಕೆ ಕೊಟ್ಟರೂ ಅದು ಅಕ್ಸೆಪ್ಟ್ ಆಗೋದಿಲ್ಲ. ಹಾಗಾಗಿ ಮೊದಲೇನು ಮಾಡಬೇಕು? ಸಂಧಾನ ಆಗಬೇಕು. ಹೋಗಿ ಕೇಳ್ರಿ, ನನ್ನಿಂದ ಏನು ತಪ್ಪಾಗಿ ದಯವಿಟ್ಟು ನನ್ನ ಕ್ಷಮಿಸ್ರಿ ಅಂತೇಳಿ ಕೇಳಿದ್ರೆ ಏನೂ ಸಹ ಕಡಿಮೆ ಆಗೋದಿಲ್ಲ. ಕೆಲವ್ರಿಗೆ ಅದನ್ನು ಕೇಳೋದಕ್ಕೆ ಸಂಕಟ, ಅದನ್ನು ಕೇಳಿದ್ರೆ ನಾವೇನೋ ಬಹಳ ಡಿಗ್ರೇಡ್ ಆಗಿಬಿಡ್ತೀವಿ ಅಂತೇಳಿ. ಆ ರೀತಿ ಏನಿಲ್ಲ. ನಿಮ್ಮನ್ನು ನೀವು ಕ್ರಿಸ್ತನಲ್ಲಿ ಬೆಳಿಬೇಕು ಅಂತಿತ್ತು ಅಂತ ಹೇಳಿದ್ರೆ, ಐಕ್ಯತೆನ ಕಾಪಾಡ್ಕೊಳ್ಬೇಕು ಅಂತಿತ್ತು ಅಂತ ಹೇಳಿದ್ರೆ ಹೋಗಿ ಕೇಳ್ರಿ, ನನ್ನಿಂದ ನಿಮಗೇನು ನೋವಾಗಿದೆ, ನನ್ನಿಂದ ನಿಮ್ಗೆ ಏನು ತಪ್ಪಾಗಿದೆ, ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ರಿ. ಇಲ್ಲ ಹೋಗಿ ಕೇಳಿದ್ರೆ ಅವರೇ ಹೇಳ್ತಾರೆ, ಅವಾಗ ನಂಗೆ ಗೊತ್ತಿಲ್ಲದಲ್ಲೇ ಆಯಿತು, ದಯವಿಟ್ಟು ಕ್ಷಮಿಸಿ ಅಂತೇಳಿ ಅವರೊಂದಿಗೆ ಕ್ಷಮಾಪಣೆ ಕೇಳ್ರಿ, ಸಂಧಾನ ಆಗ್ರಿ. ನೆಕ್ಸ್ಟ್ ನೋಡಬೇಕಾದ್ರೆ ದೇವ್ರ ವಾಕ್ಯ ಹೇಳುತ್ತೆ ನೋಡಿ, ಕೊಲೋಸಿಯನ್ಸ್ ಚಾಪ್ಟರ್ 3 ವರ್ಸ್ 13 ನೋಡಬೇಕಾದ್ರೆ, ಕ್ಷಮಾಪಣೆಯ ಮೂಲಕವಾಗಿ ತಪ್ಪನ್ನು ಕ್ಷಮಿಸೋದ ಮುಖಾಂತರವಾಗಿ, ಕೊಲೋಸಿಯನ್ಸ್ ಚಾಪ್ಟರ್ 3 ವರ್ಸ್ 13 ದೇವ್ರ ವಾಕ್ಯದಲ್ಲಿ ಬರೆದಿದೆ, ಮತ್ತೊಬ್ಬರ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ ತಪ್ಪು ಹೊರಿಸಿ ಒಬ್ಬರನ್ನೊಬ್ಬರು ಸೈರಿಸಿಕೊಂಡು ಕ್ಷಮಿಸಿರಿ, ಕರ್ತನನ್ನು ಕ್ಷಮಿಸಂತೆಯೇ ನೀವು ಕ್ಷಮಿಸಿರಿ ಅಂತೇಳಿ. ಅಂದರೆ ಕ್ಷಮಿಸ್ರಿ, ಅವ್ರು ತಪ್ಪು ಮಾಡಿದ್ರೆ ಕ್ಷಮಿಸ್ರಿ, ಅದನ್ನು ಮನಸ್ಸಲ್ಲಿ ಇಟ್ಕೊಳ್ಳೋದಕ್ಕೆ ಹೋಗ್ಬಿಟ್ರಿ. ಯಾಕಂತ ಹೇಳಿದ್ರೆ ಯೇಸು ಸ್ವಾಮಿ ಸಹ ನಮ್ಮ ತಪ್ಪನ್ನು ಕ್ಷಮಿಸಿದರೆ, ಹಾಗಾಗಿ ನೀವು ಸಹ ಅವರ ತಪ್ಪನ್ನು ಕ್ಷಮಿಸ್ರಿ. ಅವಾಗೇನಾಗುತ್ತೆ ಅಂತ ಹೇಳಿದ್ರೆ ನೀವು ಐಕ್ಯತೆಯಲ್ಲಿ ಇರ್ತೀರ. ಸೊ ಎಫಿಷಿಯನ್ಸ್ ಚಾಪ್ಟರ್ 4 ವರ್ಸ್ 16 ನೋಡಬೇಕಾದ್ರೆ ದೇವ್ರ ವಾಕ್ಯದಲ್ಲಿ ಬರೆದಿದೆ, ಎಫಿಷಿಯನ್ಸ್ ಚಾಪ್ಟರ್ 4 ವರ್ಸ್ 16, ಆತನೇ ಶಿರಸ್ಸು, ದೇಹವೆಲ್ಲ ಆತನ ದೊರೆತನಲ್ಲಿದ್ದು ತನ್ನಲ್ಲಿರುವ ಎಲ್ಲ ನರಗಳಿಂದ ಬಿಗಿಯಾಗಿ ಜೋಡಿಸಲ್ಪಟ್ಟು ಪ್ರತಿ ಅಂಗದಿಂದ ಅದರದರ ಶಕ್ತಿಯ ಪ್ರಕಾರ ಸಹಾಯ ಹೊಂದಿ ಪ್ರೀತಿಯಿಂದ ಐಕ್ಯವಾಗಿದ್ದು ಕ್ಷೇಮಾಭಿವೃದ್ಧಿಯನ್ನು ಹೊಂದುತ್ತದೆ. ಅಂದರೆ ಪ್ರೀತಿಯಿಂದ ಐಕ್ಯವಾಗಿದ್ದು, ಸೊ ಪ್ರೀತಿಯ ಮೂಲಕ. ಸೊ ಪ್ರೀತಿ ಬಹಳ ಬಹಳ ಮುಖ್ಯ. ಅದೇ ಈಗ ಮರೆಯಾಗ್ತಾ ಇದೆ. ಬಹಳ ಡೇಂಜರಸ್, ಭಾಳ ಅಪಾಯಕಾರಿಯಾದಂಥ ಸಂಗತಿಗಳನ್ನು ನಾವು ನೋಡ್ತಾ ಇದ್ದೇವೆ. ಅಂದರೆ ನೋಡಿ, ಮುಖ್ಯವಾಗಿ ದೇವರೇನಾಗಿದ್ದಾರೆ? ಪ್ರೀತಿ ಸ್ವರೂಪಿಯಾಗಿದ್ದಾರೆ. ಆ ಪ್ರೀತಿನೇ ಈಗ ಸಭೆಯಲ್ಲಿ ಸೇವೆ ಮಾಡೋವಂಥ ಸಹ ಸೇವಕರುಗಳಿರ್ಬೋದು, ಇಲ್ಲ ನಾಯಕರುಗಳಿರ್ಬೋದು, ಇಲ್ಲ ವಿಶ್ವಾಸಿಗಳಿರ್ಬೋದು, ಎಲ್ಲರೂ ಅಂತ ಹೇಳ್ತಿಲ್ಲ ನಾನು, ಯಾರು ಆ ರೀತಿಯಾಗಿದ್ದಾರೆ ಅಂಥವ್ರಿಗೆ ಮಾತ್ರ ಇದು ಅನ್ವಯವಾಗುವಂಥದ್ದು. ಪ್ರೀತಿ ಅನ್ನೋದೇನಾಗ್ತಾಯಿದೆ ಅಂತ ಹೇಳಿದ್ರೆ ಮಾಯ ಆಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. ನೋಡಿ, ಎಲ್ಲ ಏನಾಗಿದೆ ಅಂತ ಹೇಳಿದ್ರೆ ಎಲ್ಲ ಕಾರ್ಪೊರೇಟ್ ವರ್ಡ್ ಥರ ಆಗ್ತಾ ಇದೆ. ಸ್ಮೈಲ್ ಇರ್ಬೋದು, ಸ್ಮೈಲಿಂಗ್ ಯಥಾರ್ಥವಾಗಿ ನಗುವಂಥವ್ರು ಕಡಿಮೆ, ಬರೀ ಕೋಲ್ಗೇಟ್ ಸ್ಮೈಲ್ ಮಾಡೋವಂಥವ್ರು ಹೆಚ್ಚಾಗಿದ್ದಾರೆ. ಅಂತೇಳಿ ಅಲ್ವಾ, ಅಲ್ಲಿ ತೋರಿಸೋವಂಥದ್ದು, ಅಲ್ಲಿ ತೋರಿಸಿದ್ರೆ ಸ್ಮೈಲ್. ಸೊ ಯಥಾರ್ಥವಾಗಿ ಅವರು ಪ್ರೀತಿ ತೋರಿಸುವಂಥವ್ರು ಏನಾಗಿದ್ದಾರೆ? ಕಡಿಮೆ ಆಗಿದ್ದಾರೆ.
ಯಥಾರ್ಥವಾಗಿ ಪ್ರೀತಿ ತೋರಿಸುವಂಥವ್ರು. ನೋಡಿ, ಮೇನ್ ನೀವು ದೇವರ ವಾಕ್ಯ ತಗೊಬೇಕಾದ್ರೆ ದೇವರ ಪ್ರೀತಿ ಏನಿದೆ ಅಲ್ಟಿಮೇಟು. ದೇವರ ಪ್ರೀತಿ ಏನಿದೆ ಅಲ್ಟಿಮೇಟು. ಸೊ ಆ ಪ್ರೀತಿನ ಇಲ್ಲ ಅಂತಿತ್ತು ಅಂತೇಳಿದ್ರೆ ಎಲ್ಲ ವೇಸ್ಟ್ ಅಂತೇಳಿ ನಾವು ಹೇಳೋದನ್ನು ನೋಡ್ತೇವೆ. ಅದಕ್ಕೆ ಪೌಲ ಹೇಳುವಂಥ ಮಾತು ಏನು ಅಂತೇಳಿದ್ರೆ, 1 ಕೊರಿಂಥ 13ನೇ ಅಧ್ಯಾಯ ನೋಡಬೇಕಾದ್ರೆ ಅವನು ಪ್ರೀತಿಯ ಶ್ರೇಷ್ಠತೆಯನ್ನು ಕುರಿತು ಅಲ್ಲಿ ಬರೆದಿರೋದನ್ನು ನೋಡ್ತೇವೆ. ನಾನು ಮನುಷ್ಯರ ಭಾಷೆಯನ್ನು ದೇವದೂತರ ಭಾಷೆಯನ್ನು ಆಡುವನಾದರೂ ಪ್ರೀತಿ ಇಲ್ಲದಿದ್ದರೆ ನಾದ ಕೊಡುವ ಕಂಚು ಗಣಗಣಿಸುವ ತಾಳುವಾಗಿದ್ದೇನೆ. ನನಗೆ ಪ್ರಬೋಧನ ವರವಿದ್ದರೂ ಎಲ್ಲ ರಹಸ್ಯಗಳು ಸಕಲ ವಿಧವಾದ ವಿದ್ಯೆ ತಿಳಿದರು, ಬಟ್ಟೆಗಳನ್ನು ತೆಗೆದಿಡುವುದಕ್ಕೆ ಬೇಕಾದಷ್ಟು ನಂಬಿಕೆ ಇದ್ದರೂ ನಾನು ಪ್ರೀತಿ ಇಲ್ಲದವನ ಏನು ಅಲ್ಲದವನಾಗಿದ್ದೇನೆ. ನನಗಿರೋದ್ರಲ್ಲಿ ಅನ್ನದಾನ ಮಾಡಿದರೂ ನನ್ನ ದೇಹವನ್ನು ಸುಡುವುದಕ್ಕೆ ಒಪ್ಪಿಸಿದರೂ ಪ್ರೀತಿಯನ್ನಿದ್ದರೆ ನನಗೇನು ಪ್ರಯೋಜನವಾಗುವುದಿಲ್ಲ. ಪ್ರೀತಿ ಬಹು ತಾಳ್ಮೆಯುಳ್ಳದ್ದು, ಪ್ರೀತಿ ದಯೆ ತೋರಿಸುತ್ತೆ, ಪ್ರೀತಿ ಹೊಟ್ಟೆ ಕಿಚ್ಚೆ ಪಡೋದಿಲ್ಲ, ಹೊಗಳಿಕೊಳ್ಳೋದಿಲ್ಲ, ಉಬ್ಬಿಕೊಳ್ಳೋದಿಲ್ಲ, ಮರ್ಯಾದೆಗೆಟ್ಟು ನಡೆಯುವುದಿಲ್ಲ, ಸ್ವಪ್ರಯೋಜನ ಚಿಂತಿಸುವುದಿಲ್ಲ, ಸಿಟ್ಟುಗೊಳ್ಳುವುದಿಲ್ಲ, ಅಪಕಾರ ಮನಸ್ಸಲ್ಲಿ ಇಟ್ಟುಕೊಳ್ಳುವುದಿಲ್ಲ, ಅನ್ಯಾಯವನ್ನು ನೋಡಿ ಸಂತೋಷಪಡ ಸತ್ಯಕ್ಕೆ ಜೀವವಾಗಲು ಸಂತೋಷಪಡುತ್ತದೆ, ಎಲ್ಲವನ್ನ ಅಡಗಿಸಿಕೊಳ್ಳುತ್ತದೆ, ಎಲ್ಲ ನಂಬುತ್ತದೆ, ಎಲ್ಲವನ್ನು ನಿರೀಕ್ಷಿಸುತ್ತದೆ, ಎಲ್ಲವನ್ನು ಸಹಿಸಿಕೊಳ್ಳುತ್ತದೆ. ಪ್ರೀತಿಯು ಎಂದಿಗೂ ಬಿದ್ದು ಹೋಗುವುದಿಲ್ಲ. ಪ್ರಬೋಧನೆಗಳಾದರೂ ಇಲ್ಲದಂತಾಗುವವು, ವಾಣಿಗಳು ನಿಂತು ಹೋಗುವು, ವಿದ್ಯೆಯೂ ಇಲ್ಲದಂತಾಗುವುದು. ನೋಡಿದ್ರ? ಆದರೆ ಪ್ರೀತಿ ಯಾವಾಗಲೂ ಎಂದೆಂದಿಗೂ ಇರುವಂಥದ್ದಾಗಿದೆ. ಹೀಗಿರೋದ್ರಿಂದ ನಂಬಿಕೆ, ನಿರೀಕ್ಷೆ, ಪ್ರೀತಿ ಈ ಮೂರೇ ನಿಲ್ಲುತ್ತವೆ. ಇವುಗಳಲ್ಲಿ ದೊಡ್ಡದು ಪ್ರೀತಿ ಅಂತೇಳಿ ನಾವು ಹೇಳೋದನ್ನು ನೋಡ್ತೇವೆ. ಅಂದರೆ ಪ್ರೀತಿಯ ಶ್ರೇಷ್ಠತೆ ಏನಿದೆ ಅದನ್ನು ಪೌಲ ಹೇಳೋದನ್ನು ನೋಡ್ತೇವೆ. ಸೊ ಪ್ರೀತಿಯ ಮೂಲಕವಾಗಿ ಏನಾಗಿದೆ, ಐಕ್ಯತೆಯನ್ನು ಸಾಧಿಸ್ಬೋದು, ಐಕ್ಯತೆಯಿಂದ ಇರ್ಬೋದು. ಪ್ರೀತಿನೇ ಬಹಳ ಮುಖ್ಯ. ನೋಡಿ, ಮೇಲ್ಗಡೆ ಹೇಳಿದಂಥ ಕಾರ್ಯಗಳು ಏನಿದೆ, ಇದೆಲ್ಲ ಮೇಲ್ಗಡೆ ಹೇಳಿದಂಥ ಕಾರ್ಯಗಳು ಏನಿದೆ, ಇದೆಲ್ಲ ನೋಡಿ, ಅನ್ಯ ಭಾಷೆಗಳಾಡ್ಬೋದು, ದೇವದೂತರ ಭಾಷೆಗಳಾಡ್ಬೋದು, ಎಲ್ಲ ರಹಸ್ಯಗಳು ತಿಳಿದಿರ್ಬೋದು, ವಿದ್ಯೆ ತಿಳಿದಿರ್ಬೋದು, ಬೆಟ್ಟ ತೆಗೆದಿಡೋದಕ್ಕೆ ಬೇಕಾದಷ್ಟು ನಂಬಿಕೆ ಇರ್ಬೋದು. ಆದರೆ ಪ್ರೀತಿ ಇಲ್ಲ ಅಂತಿತ್ತು ಅಂತ ಹೇಳಿದ್ರೆ ಏನೂ ಇಲ್ಲ, ಝೀರೋ ಅಂತ ಹೇಳಿದ್ರ ಅರ್ಥ. ಹಾಗಾಗಿ ಪ್ರೀತಿ ಶ್ರೇಷ್ಠವಾಗಿರುವಂಥದ್ದು. ಸೊ ಪ್ರೀತಿನ ಅಭ್ಯಾಸ ಮಾಡ್ಕೊಳ್ಬೇಕು. ಸೊ ಜನಗಳಿಗೆ ನೀವು ಪ್ರೀತಿ ಅವ್ರು ತೋರಿಸ್ತಾರೋ ಬಿಡ್ತಾರೋ ನೀವು ತೋರಿಸ್ರಿ. ಆದರೆ ಅವ್ರು ಮಾಡೋವಂಥ ಕಾರ್ಯಗಳಿಗೆ ಅವ್ರಿಗೆ ಪ್ರೀತಿ ತೋರಿಸ್ಬಾರ್ದು ಅನ್ಸಿದ್ರೂ ಯೇಸು ಸ್ವಾಮಿ ನಮ್ಮ ಮೇಲೆ ತೋರಿಸಿದ್ದಾರೆ, ಹಾಗಾಗಿ ನಾವು ಪ್ರೀತಿ ತೋರಿಸ್ತೀವಿ ಅಂತೇಳಿ ತೋರಿಸಿ. ಯಾಕಂತೇಳಿದ್ರೆ ನಾವು ಮಾನಸಿಕವಾಗಿ ಅದು ಅಸಾಧ್ಯ. ನಾವು ಮಾನಸಿಕವಾಗಿ ಅವ್ರು ಮಾಡುವಂಥ ಕಾರ್ಯಗಳಿಗೆ, ಅವ್ರು ನಡೆದುಕೊಳ್ಳುವಂಥ ವಿಧಗಳಿಗೆ ಇದೆಲ್ಲ ನೋಡುವಾಗ ಏನಾಗುತ್ತೆ, ನಮಗೆ ಮಾನಸಿಕವಾಗಿ ಏನಾಗುತ್ತೆ, ನಾವು ಪ್ರೀತಿ ತೋರಿಸೋದಕ್ಕಾಗಲ್ಲ. ಆದರೆ ದೇವರಾತ್ಮನ ಇರೋದ್ರಿಂದ ಅವ್ರೇನೋ ಕಾರ್ಯಗಳನ್ನ ಮಾಡಿದ್ರೂ ಅದನ್ನು ಸಹಿಸ್ಕೊಂಡು ಕ್ಷಮಾಪಣೆ ಕೊಟ್ಟವ್ರಿಗೆ ಪ್ರೀತಿನ ತೋರಿಸಿ. ಯಾಕಂತೇಳಿದ್ರೆ ದೇವರು ಪ್ರೀತಿ ಸ್ವರೂಪಿಯಾಗಿದ್ದಾನೆ, ದೇವರು ನಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಸಹ ಅವರನ್ನು ಪ್ರೀತಿ ಮಾಡೋಣ. ಎಕ್ಸೆಪ್ಟ್ ಸೈತಾನನ್ನು ಬಿಟ್ಟು ಈ ಲೋಕದಲ್ಲಿ ಯಾರ ಮೇಲೂ ಯಾರೂ ದ್ವೇಷ ಮಾಡಬಾರ್ದು. ಸೈತಾನ ಮಾತ್ರ ನಮಗೆ ವಿರೋಧಿಯಾಗಿರಬೇಕೇ ಹೊರತು, ಸೈತಾನ ಮಾತ್ರವೇ ನಮಗೆ ಎನಿಮಿ ಆಗಿರಬೇಕೇ ಹೊರತು ಯಾವುದೇ ಮನುಷ್ಯ ನಮಗೆ ಎನಿಮಿ ಆಗಿರಬಾರ್ದು, ಎನಿಮಿ ಇರಬಾರ್ದು, ಎನಿಮಿ ಅಂತ ತಿಳ್ಕೊಳ್ಳೋದಕ್ಕೆ ಹೋಗಬಾರ್ದು. ಸೈತಾನ ಮಾತ್ರವೇ ನಮಗೆ ಎನಿಮಿ, ನಮಗೆ ವಿರೋಧಿ ಯಾರು ಅಂತ ಹೇಳಿದ್ರೆ ಸೈತಾನ ಮಾತ್ರವೇ. ಲೋಕದಲ್ಲಿರುವಂಥ ಯಾವುದೇ ಮನುಷ್ಯ ಆಗಿರ್ಬೋದು, ಸಹೋದರ ಸಹೋದರಿ ಆಗಿರ್ಬೋದು, ಯಾರೇ ಆಗಿರ್ಬೋದು, ಈ ಲೋಕದಲ್ಲಿರುವಂಥವ್ರು ನಮಗೆ ವೈರಿಗಳಲ್ಲ, ವಿರೋಧಿಗಳಲ್ಲ. ದೇವರು ಎಲ್ಲರನ್ನ ಪ್ರೀತಿ ಮಾಡಿದರೆ, ಹಾಗಾಗಿ ನಾವು ಸಹ ಪ್ರೀತಿ ಮಾಡುವಂಥವರಾಗಿದ್ದೇವೆ. ಯಾಕಂತ ಹೇಳಿದ್ರೆ ಅವರು ಪ್ರೀತಿಗೆ ಅರ್ಹರ ಅಂತ ಹೇಳ್ಬಿಟ್ಟು ನಾವು ಪ್ರೀತಿ ಮಾಡಲ್ಲ, ಪ್ರೀತಿ ತೋರಿಸೋದಿಲ್ಲ. ದೇವರು ನಮ್ಮನ್ನು ಪ್ರೀತಿ ಮಾಡೋದ್ರಿಂದ, ದೇವರ ಆತ್ಮನ ನಮ್ಮಲ್ಲಿರೋದ್ರಿಂದ ನಾವು ಪ್ರೀತಿಯನ್ನು ತೋರಿಸುವಂಥವರಾಗಿದ್ದೇವೆ. ದೇವರ ಸ್ವಭಾವ ನಮ್ಮಲ್ಲಿರೋದ್ರಿಂದ ನಾವು ಪ್ರೀತಿಯನ್ನು ತೋರಿಸುವಂಥವರಾಗಿದ್ದೇವೆ, ದ್ವೇಷ ಮಾಡುವಂಥವರಲ್ಲ. ಹಲ್ಲೆಲೂಯಾ. ಸೊ ಅಭಿಷೇಕ ಅದು ನೆಲೆಗೊಂಡಿರುವಂಥದ್ದಾಗಿದೆ. ಎಲ್ಲಿ? ಐಕ್ಯವಾಗಿರೋ ಕಡೆ. ದೇವರವಾಕ್ಯ ಹೇಳುವಂಥದ್ದಾಗಿದೆ. ಮತ್ತಾಯನು ಬರೆದ ಸುವಾರ್ತೆ, ಬುಕ್ ಆಫ್ ಮ್ಯಾಥ್ಯೂ, ಚಾಪ್ಟರ್ 16 ವರ್ಸ್ 18. ದೇವರವಾಕ್ಯ ಹೇಳುತ್ತೆ, ಮತ್ತು ನಾನು ನಿನಗೆ ಒಂದು ಮಾತನ್ನು ಹೇಳುತ್ತೇನೆ, ಅದೇನೆಂದರೆ ನೀನು ಪೇತ್ರನು, ಈ ಬಂಡೆ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು, ಪಾತಾಳ ಲೋಕದ ಬಲವು ಅದನ್ನು ಸೋಲಿಸಲಾರದು ಅಂತೇಳಿ. ಹಲ್ಲೆಲೂಯಾ.
ಸೊ ಯಾವ ರೀತಿಯಾಗಿ ಪಾತಾಳದ ಬಲ ಅದನ್ನು ಸೋಲಿಸೋದಕ್ಕೆ ಆಗೋದಿಲ್ಲ ಅಂತೇಳಿ. ಅದು ಮಾತ್ರವಲ್ಲದೆ ಮತ್ತಾಯನ ಬರೆದ ಸುವಾರ್ತೆ 18ನೇ ಅಧ್ಯಾಯ 18ನೇ ವಾಕ್ಯವನ್ನು ನೋಡುವಾಗ, ಬುಕ್ ಆಫ್ ಮ್ಯಾಥ್ಯೂ ಚಾಪ್ಟರ್ 18 ವರ್ಸ್ 18 ನೋಡಬೇಕಾದ್ರೆ ದೇವರ ವಾಕ್ಯದಲ್ಲಿ ಬರೆದಿದೆ, ಭೂಲೋಕದಲ್ಲಿ ನೀವು ಏನೇನು ಕಟ್ಟುತ್ತೀರೋ ಅದು ಪರಲೋಕದಲ್ಲಿಯೂ ಕಟ್ಟಿರುವುದು, ಮತ್ತು ಭೂಲೋಕದಲ್ಲಿ ನೀವು ಏನೇನು ಬಿಚ್ಚುತ್ತೀರೋ ಅದು ಪರಲೋಕದಲ್ಲಿಯೂ ಬಿಚ್ಚಿರುವುದು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅಂತೇಳಿ. ಕಡೆದಾಗಿ ನೋಡಬೇಕಾದ್ರೆ ಮತ್ತಾಯನ ಬರೆದ ಸುವಾರ್ತೆ 18ನೇ ಅಧ್ಯಾಯ 20ನೇ ವಾಕ್ಯವನ್ನು ನೋಡುವಾಗ ದೇವರ ವಾಕ್ಯದಲ್ಲಿ ಬರೆದಿದೆ, ಯಾಕೆಂದರೆ 2-3 ನನ್ನ ಹೆಸರು ಎಲ್ಲಿ ಕೂಡಿ ಬಂದಿರ್ತಾರೋ ಅಲ್ಲಿ ಅವರ ನಡುವೆ ನಾನು ಇದ್ದೇನೆ ಎಂದನು. ಸಭೆ ಕಟ್ಟಲ್ಪಡುವಂಥದ್ದಾಗಿದೆ. ಮತ್ತಾಯನ ಬರೆದ ಸುವಾರ್ತೆ 21ನೇ ಅಧ್ಯಾಯ 35ನೇ ವಾಕ್ಯವನ್ನು ನೋಡುವಾಗ ದೇವರ ವಾಕ್ಯದಲ್ಲಿ ಬರೆದಿದೆ, ಮತ್ತಾಯನ ಬರೆದ ಸುವಾರ್ತೆ 18ನೇ ಅಧ್ಯಾಯ 21ನೇ ವಾಕ್ಯವನ್ನು ನೋಡುವಾಗ ದೇವರ ವಾಕ್ಯದಲ್ಲಿ ಬರೆದಿದೆ, ಮತ್ತಾಯನ ಬರೆದ ಸುವಾರ್ತೆ 18ನೇ ಅಧ್ಯಾಯ 21ನೇ ವಾಕ್ಯ, ಆಗ ಪೇತ್ರನು ಅವನ ಬಳಿಗೆ ಬಂದು, ಸ್ವಾಮಿ, ನನ್ನ ಸಹೋದರನು ನನಗೆ ತಪ್ಪು ಮಾಡ್ತಾ ಬಂದರೆ ನಾನು ಎಷ್ಟು ಸಾರಿ ಅವನಿಗೆ ಕ್ಷಮಿಸಬೇಕು? 7 ಸಾರಿ ಎಂದು ಕೇಳಲು ಯೇಸು ಅವನಿಗೆ 7 ಸಾರಿ ಎಂದಲ್ಲ 70 ಸಾರಿ ಎಂದು ನಿನಗೆ ಹೇಳುತ್ತೇನೆ ಅಂತೇಳಿ. ಸೊ ಕ್ಷಮಿಸಿದಾಗ ಏನಾಗುತ್ತೆ? ಕಟ್ಟಲ್ಪಡುವಂಥದ್ದಾಗಿದೆ. ಐಕ್ಯತೆ ಕಟ್ಟಲ್ಪಡುವಂಥದ್ದಾಗಿದೆ. ನಾವು ನೋಡ್ತೇವೆ ಮತ್ತಾಯನ ಬರೆದ ಸುವಾರ್ತೆ 18ನೇ ಅಧ್ಯಾಯ 35ನೇ ವಾಕ್ಯವನ್ನು ನೋಡುವಾಗ ದೇವರ ವಾಕ್ಯದಲ್ಲಿ ಬರೆದಿದೆ, ನಿಮ್ಮಲ್ಲಿ ಪ್ರತಿಯೊಬ್ಬನೂ ತನ್ನ ಸಹೋದರನಿಗೆ ಮನಪೂರ್ವಕ ಕ್ಷಮಿಸದೆ ಹೋದರೆ ಪರಲೋಕನ ತಂದೆಯು ನಿಮಗೆ ಹಾಗೆಯೇ ಮಾಡುವನು ಅಂದನು. ಅಂದರೆ ಕ್ಷಮಾಪಣೆಯನ್ನು ಕೊಡಬೇಕು. ನಿನ್ನ ಸಹೋದರ ಕ್ಷಮಾಪಣೆ ಕೇಳಿದ್ರೆ ಕೊಡಬೇಕು. ಹಾಗಾಗಿ ಈ ಐಕ್ಯತೆಯಲ್ಲಿಂಥ ಆಶೀರ್ವಾದಗಳೇನಿದೆ ಮತ್ತು ನಮ್ಮ ಐಕ್ಯತೆಯಲ್ಲಿರುವಂಥ ಅಡ್ಡಿಗಳೇನಿದೆ, ಐಕ್ಯತೆಯನ್ನು ಸರಿ ಮಾಡಿಕೊಳ್ಳುವಂಥ ಮಾರ್ಗಗಳು ಯಾವುದ್ಯಾವುದು ಅಂತೇಳಿ ದೇವರ ವಾಕ್ಯದ ಆಧಾರದಲ್ಲಿ ನಾವು ತಿಳಿಸಿದ್ದೇವೆ. ಅದು ಮಾತ್ರವಲ್ಲದೆ ಯಾವ ರೀತಿಯಾಗಿ ಐಕ್ಯತೆಯಲ್ಲಿರುವಂಥ ಆಶೀರ್ವಾದಗಳು ಯಾವುದು ಸಿಗುವಂಥದ್ದಾಗಿದೆ ಅದನ್ನು ಸಹ ನಿಮ್ಮೊಂದಿಗೆ ದೇವರ ವಾಕ್ಯದ ಆಧಾರದಲ್ಲಿ ಹಂಚಿಕೊಂಡಿದ್ದೇವೆ. ದೇವರು ಈ ವಾಕ್ಯಗಳ ಮುಖಾಂತರವಾಗಿ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು.